ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 703 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 2 ಮತ್ತು 3 ಜೂನ್ 2024. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಸೊ ಒಂದು ಜೆರಿ ಗಿಡದಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಪ್ರಶ್ನೆಯನ್ನು ಕೊಟ್ಟಿದ್ದೇವೆ. ಸೊ ಆ ಒಂದು ಜೆರಿ ಗಿಡವನ್ನು ನಾವು ಮೆಸಿಪ್ಟೆರಿಸ್ ಒಬ್ಲಾನ್ಸಿಯಾಲಾಟಾ ಅಂತ ಕರೀತೇವೆ. ಸೊ ಇದು ಇತ್ತೀಚೆಗೆ ಯಾವ ದಾಖಲೆಯನ್ನು ಮಾಡಿದೆ? ಸೊ ವಾಟ್ ರೆಕಾರ್ಡ್ ಡಿಡ್ ದ ಫೋನ್ ಮೆಸಿಪ್ಟೆರಿಸ್ ಒಬ್ಲಾನ್ಸಿಯಾಲಾಟಾ ಬ್ರೇಕ್ ವೆರಿ ರೀಸೆಂಟ್ಲಿ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಇದೊಂದು ಸಣ್ಣದಾಗಿರ್ತಕ್ಕಂಥ ಒಂದು ಜೆರಿ ಗಿಡ. ಸೊ ಈ ಒಂದು ಜೆರಿ ಗಿಡವನ್ನು ಇತ್ತೀಚೆಗೆ ಒಂದು ರಿಸರ್ಚನ್ನು ಮಾಡಿದ ನಂತರ ಒಂದು ವಿಶೇಷವಾಗಿರ್ತಕ್ಕಂಥ ಫೀಚರ್ ಅಥವಾ ಗುಣಲಕ್ಷಣ ಬಹಿರಂಗಪಟ್ಟಿರುತ್ತೆ. ಸೊ ಆ ಒಂದು ಬಹಿರಂಗಪಟ್ಟಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಗುಣ ಈ ಒಂದು ಪ್ಲ್ಯಾಂಟ್ನಲ್ಲಿರ್ತಕ್ಕಂಥದ್ದು ಮತ್ತು ಬೇರೆ ಯಾವ ಪ್ಲ್ಯಾಂಟ್ಸ್ನಲ್ಲಿ ಆ ರೀತಿಯ ಒಂದು ಮ್ಯಾಗ್ನಿಟ್ಯೂಡ್ ಇಲ್ಲದೇ ಇರತಕ್ಕಂಥ ಒಂದು ದಾಖಲೆ ಆಗಿರುತ್ತೆ. ಆ ದಾಖಲೆ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಈ ಒಂದು ಸಸ್ಯ ಅತಿ ದೊಡ್ಡ ಜೀನೋಮ್ ಅಥವಾ ಲಾರ್ಜೆಸ್ಟ್ ಜೀನೋಮ್ ಅನ್ನು ಹೊಂದಿರತಕ್ಕಂಥ ಒಂದು ಪ್ಲಾಂಟ್ ಆಗಿರುತ್ತೆ. ಸೊ ಲಾರ್ಜೆಸ್ಟ್ ಜೀನೋಮ್ ಸರಳವಾಗಿ ಹೇಳೋದಾದ್ರೆ ಇದರ ಒಂದು DNA ಮಾಲಿಕ್ಯೂಲ್ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ DNA ಮಾಲಿಕ್ಯೂಲ್ ಆಗಿರುತ್ತೆ. ಸೊ ಇದನ್ನ ಬಹಳ ಇತ್ತೀಚೆಗೆ ಪತ್ತೆ ಹಚ್ಚಿರ್ತಾರೆ. ಸೊ ಆ ಒಂದು ಸಸ್ಯದ ಚಿತ್ರವನ್ನು ನೀವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಸಸ್ಯ ಪತ್ತೆ ಆಗಿರ್ತಕ್ಕಂಥ ಪ್ರಾಂತ್ಯವನ್ನ ನಾವೇನಂತ ಕರಿತೀವಿ ಅಂದ್ರೆ ನ್ಯೂ ಕ್ಯಾಲಿಡೋನಿಯಾ ಅಂತ ಕರಿತೇವೆ. ಸೊ ಈ ಒಂದು ನ್ಯೂ ಕ್ಯಾಲಿಡೋನಿಯಾ ಅಂತಕ್ಕಂಥದ್ದು ಫ್ರಾನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಾಂತ್ಯವಾಗಿರುತ್ತೆ. ಬಟ್ ಇದು ಫ್ರಾನ್ಸ್ನ ಮೇನ್ ಲ್ಯಾಂಡ್ ಅಲ್ಲಿ ಇರೋದಿಲ್ಲ. ಪೆಸಿಫಿಕ್ ಓಷನ್ ಅಲ್ಲಿ ಫ್ರಾನ್ಸ್ ತನ್ನ ಸಾವೆರ್ನಿಟಿಯನ್ನ ಹೊಂದಿರತಕ್ಕಂಥ ಒಂದು ಐಲ್ಯಾಂಡ್ ಅಥವಾ ದ್ವೀಪ ಪ್ರದೇಶವಾಗಿರುತ್ತೆ. ಸೊ ಆ ಒಂದು ದ್ವೀಪವನ್ನ ನಾವೇನಂತ ಕರಿತೀವಿ ಅಂದ್ರೆ ನ್ಯೂ ಕ್ಯಾಲಿಡೋನಿಯಾ ಅಂತ ಕರಿತೇವೆ. ಸೊ ಈ ನ್ಯೂ ಕ್ಯಾಲಿಡೋನಿಯಲ್ಲಿರ್ತಕ್ಕಂಥ ಈ ಒಂದು ಜೆರಿ ಗಿಡವನ್ನ ರಿಸರ್ಚ್ ಮಾಡಿದ ನಂತರ ಅದರಲ್ಲಿರ್ತಕ್ಕಂಥ DNA ಅತ್ಯಂತ ಬೃಹತ್ ಆಗಿರ್ತಕ್ಕಂಥ DNA ಅಂತ ಇದು ದೃಢಪಟ್ಟಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಈ ಒಂದು ಪ್ರಾಂತ್ಯ ಇರ್ತಕ್ಕಂಥದ್ದು ಪೆಸಿಫಿಕ್ ಓಷನ್ ಅಲ್ಲಿರ್ತಕ್ಕಂಥ ಒಂದು ಪ್ರಾಂತ್ಯವಾಗಿರುತ್ತೆ. ಸೊ ಈ ಒಂದು ಪ್ರಾಂತ್ಯದಲ್ಲಿ ಕಂಡು ಬರ್ತಿರ್ತಕ್ಕಂಥ ಈ ಒಂದು ಫರ್ನ್ ಅಥವಾ ಪ್ಲಾಂಟ್ ಏನಿರುತ್ತೆ ಅದರ ಜೀನೋಮ್ ಅಂತಕ್ಕಂಥದ್ದು ಯಾವುದೇ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಆಗಿರ್ಬೋದು, ಅಂದ್ರೆ ನಮ್ಮ ಭೂಮಿಯ ಮೇಲೆ ಇರ್ತಕ್ಕಂಥ ಯಾವುದೇ ಜೀವಂತ ಪ್ರಾಣಿಗಿಂತ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ DNA ಮಾಲಿಕ್ಯೂಲ್ ಅನ್ನ ಹೊಂದಿರತಕ್ಕಂಥ ಒಂದು ಪ್ಲಾಂಟ್ ಆಗಿರುತ್ತೆ. ಹಾಗಿದ್ರೆ ಪ್ರೀವಿಯಸ್ಲಿ ಈ ಒಂದು ದಾಖಲೆಯನ್ನ ಹೊಂದಿರತಕ್ಕಂಥ ಪ್ಲಾಂಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ಯಾರಿಸ್ ಜಪೋನಿಕಾ ಅಂತ ಕರಿತೇವೆ. ಸೊ ಇದೊಂದು ಜಪಾನಿನ ಒಂದು ಫ್ಲವರಿಂಗ್ ಪ್ಲಾಂಟ್ ಆಗಿರುತ್ತೆ. ಅಂದ್ರೆ ಜಪಾನಿನ ಒಂದು ಹೂ ಬಿಡುವ ಸಸ್ಯಕ್ಕೆ ಈ ಒಂದು ದಾಖಲೆ ಇತ್ತು. ಬಟ್ ಈಗ ಕಂಡು ಹಿಡಿದಿರ್ತಕ್ಕಂಥ ಈ ಒಂದು ಜೆರಿ ಗಿಡ ಏನಿರುತ್ತೆ, ಸೊ ಈ ಪ್ಯಾರಿಸ್ ಜಪೋನಿಕಾಗಿಂತ 7% ಲಾರ್ಜರ್ DNA ಮಾಲಿಕ್ಯೂಲ್ ಅನ್ನ ಹೊಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು DNA ಮಾಲಿಕ್ಯೂಲ್ ಅನ್ನ ಹ್ಯೂಮನ್ DNA ಮಾಲಿಕ್ಯೂಲ್ಗೆ ನಾವು ಕಂಪೇರ್ ಮಾಡಿಕೊಂಡಾಗ 50 ಟೈಮ್ಸ್ ದೊಡ್ಡದಾಗಿರುತ್ತೆ. ಅಂದ್ರೆ ಈ ಒಂದು ಸಸ್ಯದ DNA ಮನುಷ್ಯರ DNA ಗಿಂತ 50 ಪಟ್ಟು ದೊಡ್ಡದಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಪರ್ಟಿಕ್ಯುಲರ್ಲಿ ನಾವು ಮೆಷರ್ ಮಾಡಿ ಹೇಳೋದಾದ್ರೆ 350 ಫೀಟ್ ಅಥವಾ 350 ಅಡಿಗಳಷ್ಟು ಉದ್ದವಿರ್ತಕ್ಕಂಥ ಒಂದು DNA ಮಾಲಿಕ್ಯೂಲ್ ಇದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಸಸ್ಯ ಎಲ್ಲಿ ಹ್ಯಾಬಿಟ್ಯಾಟ್ ಆಗಿದೆ ಅಥವಾ ಆವಾಸ ಸ್ಥಾನ ಎಲ್ಲಿದೆ ಮತ್ತು ಅದರ ಅಪಿಯರೆನ್ಸ್ ಹೇಗಿರುತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇದು ಸಾಮಾನ್ಯವಾಗಿ ಗ್ರೌಂಡ್ ಅಥವಾ ನೆಲದ ಮೇಲೆ ಬೆಳೀತಕ್ಕಂಥ ಒಂದು ಪ್ಲಾಂಟ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಫಾಲನ್ ಟ್ರೀ ಟ್ರಂಕ್ಸ್ ಅಂದ್ರೆ ನೆಲಕ್ಕೆ ಮೇಲೆ ಬಿದ್ದಿರ್ತಕ್ಕಂಥ ಮರದ ಕೊಂಬೆಗಳ ಮೇಲೆ ಬೆಳೀತಕ್ಕಂಥ ಒಂದು ಸಸ್ಯ ಇದಾಗಿರುತ್ತೆ. ಸೊ ಲೈಸ್ ಅಬೌಟ್ 750 ಮೈಲ್ಸ್ ಈಸ್ಟ್ ಆಫ್ ಆಸ್ಟ್ರೇಲಿಯಾ, ಅಂದ್ರೆ ಆ ಒಂದು ಕೆಲೋಡೋನಿಯಾ ಪ್ರಾಂತ್ಯ ಅಂತ ನಾವೇನು ಹೇಳ್ತಾ ಇದ್ದೇವೆ. ಸೊ ಇದು ಆಸ್ಟ್ರೇಲಿಯಾದಿಂದ 750 ಮೈಲ್ಸ್ ಅಷ್ಟು ದೂರದಲ್ಲಿರ್ತಕ್ಕಂಥ ಒಂದು ಪ್ರಾಂತ್ಯದಲ್ಲಿ ಬೆಳೀತಕ್ಕಂಥ ಒಂದು ಸಸ್ಯವಾಗಿರುತ್ತೆ. ಸೊ ಇದರ DNA ಮಾಲಿಕ್ಯೂಲ್ ಮಾತ್ರ ದೊಡ್ಡದಾಗಿರುತ್ತೆ, ಬಟ್ ಸಸ್ಯದ ಗಾತ್ರ ಚಿಕ್ಕದಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಇದನ್ನು ನಾವು ಸ್ಮಾಲ್ ಪ್ಲಾಂಟ್ ಅಂತ ಕರಿತೇವೆ. ಸೊ ಇದು ಕೇವಲ 10 to 15 ಸೆಂಟಿಮೀಟರ್ ಅನ್ನು ಮಾತ್ರ ಹೈಟ್ ಅನ್ನ ಹೊಂದಿರತಕ್ಕಂಥ ಒಂದು ಪ್ಲಾಂಟ್ ಆಗಿರುತ್ತೆ. ಹಾಗಿದ್ರೆ DNA ಮಾಲಿಕ್ಯೂಲ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೇವೆ. ಸೊ ವಿಚ್ ಟರ್ಮ್ ಡಿಸ್ಕ್ರೈಬ್ಸ್ ದಿ ಸೆಗ್ಮೆಂಟ್ ಆಫ್ DNA ದಟ್ ಕೋಡ್ಸ್ ಫಾರ್ ಪ್ರೋಟೀನ್, ಅಂದ್ರೆ DNA ಪ್ರೋಟೀನ್ಗಳ ಉತ್ಪತ್ತಿಯಲ್ಲೂ ಕೂಡ ಪಾಲ್ಗೊಳ್ಳುತ್ತೆ. ಹಾಗಿದ್ರೆ ಪ್ರೋಟೀನ್ಗಳನ್ನ ಉತ್ಪತ್ತಿ ಮಾಡ್ತಕ್ಕಂಥ DNAಯ ಸಣ್ಣ ಭಾಗ ಏನೆಂದು ಕರೀತಾರೆ ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ಈ ಒಂದು ಸಸ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಆಗಿರುತ್ತೆ. ಈಗ ಆ ಸಸ್ಯ ಪತ್ತೆ ಆಗಿರ್ತಕ್ಕಂಥ ನ್ಯೂ ಕ್ಯಾಲಿಡೋನಿಯಾ ಜಿಯೋಗ್ರಫಿ ಅಥವಾ ಭೌಗೋಳಿಕತೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದು ಫ್ರಾನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಾಂತ್ಯವಾಗಿರುತ್ತೆ. ಆಸ್ ಐ ಟೋಲ್ಡ್ ಯು ಬಿಫೋರ್, ಫ್ರಾನ್ಸ್ನ ಮೇನ್ ಲ್ಯಾಂಡ್ ಅಲ್ಲಿ ಇರೋದಿಲ್ಲ, ಬೇರೆ ಕಡೆ ಇರತಕ್ಕಂಥ ಒಂದು ಪ್ರಾಂತ್ಯವಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಅಲಾಸ್ಕಾ ಬಗ್ಗೆ ಕೇಳಿರ್ತೀರಾ. ಸೊ ಅಲಾಸ್ಕಾ ಅಂತಕ್ಕಂಥದ್ದು
USA ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಬಟ್ ಇವೆರಡು ನೇರವಾಗಿ ಲ್ಯಾಂಡಿಂದ ಕನೆಕ್ಟ್ ಆಗಿರೋದಿಲ್ಲ. USA ಅಲಾಸ್ಕಾವನ್ನು ತನ್ನ ಸ್ವಂತಿಕೆಯನ್ನು ಮಾಡಿಕೊಂಡಿರ್ತಕ್ಕಂಥ ಪ್ರಾಂತ್ಯವಾಗಿರುತ್ತೆ. ಸೊ ಅದೇ ರೀತಿ ಈ ಒಂದು ಫ್ರಾನ್ಸ್ ತನ್ನ ಸಾವೆರ್ನಿಟಿಯನ್ನು ಹೊಂದಿರತಕ್ಕಂಥ ಒಂದು ಭೂ ಪ್ರದೇಶವನ್ನು ನಾವೇನಂತ ಕರಿತೀವಿ ಅಂದರೆ ನ್ಯೂ ಕ್ಯಾಲೆಡೋನಿಯಾ ಅಂತ ಕರಿತೇವೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಇದಿರ್ತಕ್ಕಂಥದ್ದು ಪೆಸಿಫಿಕ್ ಓಷನ್ ಅಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಪ್ರದೇಶ ಇನ್ನೂ ಒಂದು ಆರ್ಕಿಯೋಪೆಲಾಗೋ ಅಥವಾ ದ್ವೀಪ ರಾಷ್ಟ್ರಕ್ಕೆ ತುಂಬಾ ಸಮೀಪವಾಗಿರುತ್ತೆ. ಸೊ ಆ ಒಂದು ದ್ವೀಪ ರಾಷ್ಟ್ರವನ್ನು ನಾವು ವಾನುವಾಟು ಅಂತ ಕರಿತೇವೆ. ಸೊ ಈ ಒಂದು ವಾನುವಾಟುಗೆ ಅತ್ಯಂತ ಸಮೀಪವಾಗಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಅದಾದ್ಮೇಲೆ ಆಸ್ಟ್ರೇಲಿಯಾಗೆ ಇದು 1210 ಕಿಲೋಮೀಟರ್ಸ್ ದೂರದಲ್ಲಿರ್ತಕ್ಕಂಥ ಒಂದು ಪ್ರಾಂತ್ಯವಾಗಿರುತ್ತೆ. ಸೊ ಈ ಒಂದು ಪ್ರಾಂತ್ಯವನ್ನು ನಾವು ಮ್ಯಾಪಲ್ಲಿ ಇಲ್ಲಿ ನೋಡೋದಾದ್ರೆ, ಸೊ ಯು ಕ್ಯಾನ್ ಸಿ ಆಸ್ಟ್ರೇಲಿಯಾ ಹಿಯೋ. ಸೊ ಇದು ಪೆಸಿಫಿಕ್ ಓಷನ್ ಆಗಿರುತ್ತೆ. ಸೊ ಈ ಒಂದು ಆರೆಂಜ್ ಕಲರ್ ಪ್ಯಾಚ್ ಅನ್ನ ನಾವೇನು ನೋಡ್ತಾ ಇದ್ದೇವೆ, ಸೊ ಇದನ್ನ ನಾವು ನ್ಯೂ ಕ್ಯಾಲೆಡೋನಿಯಾ ಅಂತ ಕರಿತೇವೆ. ಸೊ ಇಲ್ಲಿ ಬ್ರಾಕೆಟ್ ಅಲ್ಲಿ ನೀವು FR ಅಂತ ನೋಡ್ತಾ ಇದ್ದೀರಾ. ಸೊ ಇದು ಫ್ರಾನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಾಂತ್ಯವಾಗಿರುತ್ತೆ. ವನುವಾಟು ಅಂತಕ್ಕಂಥದ್ದು ಇಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಂತ್ಯದಲ್ಲಿ ಕಂಡು ಬಂದಿರತಕ್ಕಂಥ ಒಂದು ಫೋನ್ ಇದಾಗಿರುತ್ತೆ. ಸೊ ಇದು 17,000 ಕಿಲೋಮೀಟರ್ಸ್ ಫ್ರಮ್ ಮೆಟ್ರೋಪಾಲಿಟನ್ ಫ್ರಾನ್ಸ್. ಸೊ ಫ್ರಾನ್ಸ್ಗೆ ಇದಕ್ಕೆ ಬಹಳ ದೂರ ಇರುತ್ತೆ. ಯು ಕ್ಯಾನ್ ಸಿ ಹಿಯರ್ 17,000 ಕಿಲೋಮೀಟರ್ಸ್ ಅಷ್ಟು ದೂರದಲ್ಲಿರ್ತಕ್ಕಂಥ ಒಂದು ಪ್ರಾಂತ್ಯವಾಗಿರುತ್ತೆ. ಸೊ ಇದರಲ್ಲಿ ಸಾಕಷ್ಟು ಐಲ್ಯಾಂಡ್ಸ್ಗಳು ಅಥವಾ ದ್ವೀಪಗಳನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಮೇನ್ ಐಲ್ಯಾಂಡ್ ಅನ್ನು ನಾವೇನಂತ ಕರಿತೀವಿ ಅಂದರೆ ಗ್ರ್ಯಾಂಡೆ ಟೆರೆ ಅಂತ ಕರಿತೇವೆ. ಸೊ ಇದರ ಜೊತೆಗೆ ಬೇರೆ ದ್ವೀಪಗಳನ್ನು ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಅವುಗಳನ್ನು ನಾವು ಲಾಯಲ್ಟಿ ಐಲ್ಯಾಂಡ್, ಬೆಲಿಪ್ ಐಲ್ಯಾಂಡ್ ಮತ್ತೆ ಐಸ್ಲೆ ಆಫ್ ಪೈನ್ಸ್ ಅಂತ ಕರಿತೇವೆ. ಸೊ ಇಷ್ಟು ರೀತಿಯ ದ್ವೀಪಗಳನ್ನು ಈ ಒಂದು ಪ್ರದೇಶದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಮಾತಾಡ್ತಕ್ಕಂಥ ಲ್ಯಾಂಗ್ವೇಜ್ ಅಥವಾ ಕಲ್ಚರ್ ಅಥವಾ ಅವರ ಸಂಸ್ಕೃತಿಯನ್ನು ನಾವು ನೋಡೋದಾದ್ರೆ, ಸೊ ಅವರ ಅಫಿಷಿಯಲ್ ಲ್ಯಾಂಗ್ವೇಜ್ ಬಂದು ಫ್ರೆಂಚ್ ಆಗಿರುತ್ತೆ. ಆಬ್ವಿಯಸ್ಲಿ ಅದು ಫ್ರಾನ್ಸ್ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರೋದ್ರಿಂದ ಅಧಿಕೃತ ಭಾಷೆ ಬಂದು ಫ್ರೆಂಚ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಕೆಲವೊಂದು ರೀಜನಲ್ ಅಥವಾ ಸ್ಥಳೀಯ ಭಾಷೆಗಳನ್ನು ಕೂಡ ಮಾತಾಡ್ತಾರೆ. ಸೊ ಆ ಒಂದು ಸ್ಥಳೀಯ ಭಾಷೆಗಳನ್ನು ನಾವು ನಿಯೋಗಾನ್, ಪೈಸಿ, ಅಜಿ ಮತ್ತು ದೆಹ್ರು ಅಂತ ಕರಿತೇವೆ. ಸೊ ಈ ರೀತಿಯಾಗಿ 35 ರೀತಿಯ ಭಾಷೆಗಳನ್ನು ಮಾತಾಡ್ತಕ್ಕಂಥ ಒಂದು ಪ್ರಾಂತ್ಯವಾಗಿರುತ್ತೆ. ಸೊ ಅದಾದಮೇಲೆ ಈ ಒಂದು ಜನಾಂಗವನ್ನು ನಾವೇನಂತ ಕರಿತೀವಿ ಅಂದರೆ ಇಂಡಿಜಿನಸ್ ಮೆಲನೇಷಿಯನ್ ಕನಕ್ ಅಂತ ಕರಿತೇವೆ. ಸೊ 41% ಆಫ್ ಪಾಪ್ಯುಲೇಷನ್ ಬಂದು ಈ ಒಂದು ಮೆಲನೇಷಿಯನ್ ಕನಕ್ ಪೀಪಲ್ ಅಥವಾ ಈ ಒಂದು ಪಂಗಡಕ್ಕೆ ಸೇರಿರ್ತಕ್ಕಂಥ ಜನಾಂಗವನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಈ ಒಂದು ಪ್ರಾಂತ್ಯವನ್ನು ಫ್ರಾನ್ಸ್ ಯಾವ ಒಂದು ಅಕಾರ್ಡ್ನ ಮುಖಾಂತರ ತನ್ನ ಒಂದು ಸಾವೆರ್ನಿಟಿಯನ್ನು ಪಡೆದುಕೊಂಡಿರುತ್ತೆ ಅಂದರೆ, ಸೊ ನ್ಯೂಮಿಯಾ ಅಕಾರ್ಡ್ ಅಂತ ಕರಿತೇವೆ. ಸೊ ಈ ಒಂದು ಅಕಾರ್ಡ್ ಆಗಿರ್ತಕ್ಕಂಥದ್ದು 1998 ಆಗಿರ್ತಕ್ಕಂಥ ಒಂದು ಅಕಾರ್ಡ್ನ ಪ್ರಕಾರ ಸೊ ಈ ಒಂದು ಪ್ರದೇಶದ ಮೇಲೆ ತನ್ನ ಒಂದು ಯುನಿಕ್ ಆಗಿರ್ತಕ್ಕಂಥ ಸ್ಟೇಟಸ್ ಅನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಚೀನಾದ ಬಾಹ್ಯಾಕಾಶ ನೌಕೆ ಇದನ್ನು ನಾವು ಚಾಂಗ್-E6 ಯಶಸ್ವಿಯಾಗಿ ಎಲ್ಲಿ ಇಳಿಯಿತು ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ ಆಗಿರುತ್ತೆ. ವೇರ್ ಡಿಡ್ ಚೈನೀಸ್ ಸ್ಪೇಸ್ ಕ್ರಾಫ್ಟ್ ಚಾಂಗ್-E6 ಸಕ್ಸಸ್ಫುಲಿ ಲ್ಯಾಂಡ್? ಸೊ ಚೈನಾದವರು ಇತ್ತೀಚೆಗೆ ಮಾಡಿರ್ತಕ್ಕಂಥ ಒಂದು ಮಿಷನ್ ಅನ್ನು ನಾವು ಚಾಂಗ್-E6 ಅಂತ ಕರಿತೇವೆ. ಇದೊಂದು ಸ್ಪೇಸ್ ಕ್ರಾಫ್ಟ್ ಆಗಿರುತ್ತೆ. ಸೊ ಇದು ಎಲ್ಲಿ ಲ್ಯಾಂಡ್ ಆಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚಂದ್ರನ ಗೋಚರಿಸಿದ ಭಾಗ ಅಥವಾ ಮೂನ್ಸ್ ಫಾರ್ ಸೈಡ್ ಅಂತ ಕರಿತೇವೆ. ಮೂನ್ಗೆ 2 ಫೇಸಸ್ ಇರುತ್ತೆ. ಒಂದನ್ನ ನಿಯರ್ ಸೈಡ್ ಅಂತ ಕರಿತೇವೆ, ಇನ್ನೊಂದನ್ನ ಫಾರ್ ಸೈಡ್ ಅಂತ ಕರಿತೇವೆ. ಸೊ ನಿಯರ್ ಸೈಡ್ ಅಂದ್ರೆ ಅದು ಭೂಮಿಗೆ ಯಾವಾಗಲೂ ಗೋಚರಿಸ್ತಾ ಇರುತ್ತೆ. ಸೊ ಇನ್ನೊಂದು ಸೈಡ್ ನಮ್ಮ ಭೂಮಿಗೆ ಯಾವತ್ತೂ ಗೋಚರಿಸೋದಿಲ್ಲ. ಅದನ್ನ ಫಾರ್ ಸೈಡ್ ಅಥವಾ ಗೋಚರಿಸದ ವಿಭಾಗ ಅಂತ ಕರಿತೇವೆ. ಸೊ ಯಾಕೆ ಇದು ಗೋಚರಿಸಿಲ್ಲ ಅಂದ್ರೆ ಭೂಮಿ ಮತ್ತೆ ಚಂದ್ರ ಅದು ಟೈಡಲಿ ಲಾಕ್ ಆಗಿರುತ್ತೆ. ಸೊ ಲಾಕ್ ಆಗಿರೋ ಕಾರಣದಿಂದ ಸೊ ಯಾವಾಗಲೂ ನಾವು ಚಂದ್ರನ ಒಂದು ಮುಖವನ್ನ ಮಾತ್ರ ನೋಡಬಹುದಾಗಿರುತ್ತೆ. ಅದನ್ನ ನಿಯರ್ ಸೈಡ್ ಅಂತ ಕರಿತೇವೆ. ಸೊ ಯಾವುದನ್ನ ನಾವು ನೋಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಅದನ್ನ ಫಾರ್ ಸೈಡ್ ಅಂತ ಕರಿತೇವೆ. ಸೊ ಇವಾಗ ಚೈನಾದವರು ಮಾಡಿರ್ತಕ್ಕಂಥ ಈ ಒಂದು ಚಾಂಗ್-E6 ಏನಿದೆ, ಸೊ ಚಂದ್ರನ ಫಾರ್ ಸೈಡ್ ಅಲ್ಲಿ ಅಂದ್ರೆ ಗೋಚರಿಸದ ಭಾಗದಲ್ಲಿ ಸಕ್ಸಸ್ಫುಲ್ ಆಗಿ ಲ್ಯಾಂಡ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಅಪ್ಡೇಟ್ ಏನು ಅಂದ್ರೆ, ಸೊ ಚೈನೀಸ್ ಸ್ಪೇಸ್ ಕ್ರಾಫ್ಟ್ ಸಕ್ಸಸ್ಫುಲಿ ಲ್ಯಾಂಡ್ಸ್ ಆನ್ ಮೂನ್ಸ್ ಫಾರ್ ಸೈಡ್ ಅಂದ್ರೆ ಚಂದ್ರನ ಗೋಚರಿಸದ ಭಾಗದಲ್ಲಿ ಸೊ ಚೈನಾದವರ ಈ ಒಂದು ಮಷಿನ್ ಸಕ್ಸಸ್ಫುಲ್ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಚಂದ್ರನಲ್ಲಿ ನಮಗೆ ಗೊತ್ತು ಸಾಕಷ್ಟು ಕ್ರೇಟರ್ಸ್ ಇರ್ತವೆ, ಅಂದ್ರೆ ಕಂದಕಗಳನ್ನ ನಾವು ಹೆಚ್ಚಾಗಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಪರ್ಟಿಕ್ಯುಲರ್ಲಿ ಯಾವ ಕ್ರೇಟರ್ನ ಬಳಿಯಲ್ಲಿ ಇದು ಲ್ಯಾಂಡ್ ಆಗಿದೆ ಅಂತ ನಿಮ್ಗೆ ಏನಾದರೂ ಪ್ರಶ್ನೆ ಕೇಳಿದ್ರೆ, ಸೌತ್ ಪೋಲ್ ಅಥವಾ ದಕ್ಷಿಣ ಧ್ರುವದಲ್ಲಿರ್ತಕ್ಕಂಥ ಐಟ್ಕೆನ್ ಬೇಸಿನ್ ಅಂತ ಕರಿತೇವೆ. ಸೊ ಈ ಒಂದು ಐಟ್ಕೆನ್ ಬೇಸಿನ್ ಅಂತ ಕರೀತಕ್ಕಂಥ ಒಂದು ಕಂದಕದ ಪ್ರದೇಶ
ಪ್ರದೇಶದಲ್ಲಿ ಸೊ ಈ ಒಂದು ಲ್ಯಾಂಡಿಂಗ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಚಾಂಗ್? ಚಾಂಗ್ ಅಂತ ಏನಕ್ಕೆ ಅಂತ ಕರೀತಾರೆ ಅಂದ್ರೆ ಸೊ ಇದು ಚೈನೀಸ್ ಮೂನ್ ಗಾಡೆಸಸ್ ಅಂತ ಕರಿತೇವೆ. ಅಂದ್ರೆ ಚೈನಾದಲ್ಲಿ ಈ ಚಂದ್ರ ದೇವತೆಯನ್ನ ಚಾಂಗಿ ಅಂತ ಕರೀತಾರೆ. ಸೊ ಆ ಒಂದು ಕಾರಣದಿಂದ ಈ ಎಲ್ಲ ಸೀರೀಸ್ಗೆ ಅಂದ್ರೆ ಚಂದ್ರನಿಗೆ ಸಂಬಂಧಪಟ್ಟಂತೆ ಅವ್ರು ಮಾಡ್ತಕ್ಕಂಥ ಎಲ್ಲ ಕಾರ್ಯಾಚರಣೆಗಳಿಗೆ ಆಲ್ಮೋಸ್ಟ್ ಆಲ್ ದ ಮಿಷನ್ಸ್ಗೆ ಚಾಂಗ್ ಅಂತಕ್ಕಂಥ ಒಂದು ಕಾಮನ್ ನೇಮ್ ಅನ್ನ ನಾವಿಲ್ಲಿ ನೋಡ್ತಕ್ಕಂಥದ್ದನ್ನ ಸರ್ವೇ ಸಾಮಾನ್ಯವಾಗಿರುತ್ತೆ. ಸೊ ಆ ಒಂದು ಕ್ರೇಟರ್ ಏನಿರುತ್ತೆ ಆ ಕ್ರೇಟರ್ನ ನಾವು ಮ್ಯಾಸಿವ್ ಇಂಪ್ಯಾಕ್ಟ್ ಕ್ರೇಟರ್ ಅಂತ ಕರಿತೇವೆ. ಸೊ ಇದು ಅಲ್ಲಿ ಸಾಕಷ್ಟು ಭೌಗೋಳಿಕವಾಗಿರ್ತಕ್ಕಂಥ ವಿಷಯಗಳನ್ನು ಅನ್ವೇಷಣೆ ಮಾಡಬಹುದಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಚೈನಾದವರು ಪರ್ಟಿಕ್ಯುಲರ್ಲಿ ಐಟ್ಕೆನ್ ಅಂತಕ್ಕಂಥ ಒಂದು ಪರ್ಟಿಕ್ಯುಲರ್ ಕಂದಕದ ಬಳಿ ಲ್ಯಾಂಡಿಂಗ್ ಅನ್ನು ಯಶಸ್ವಿಯಾಗಿ ಮಾಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಏನಕ್ಕೆ ಅದೇ ಭಾಗದಲ್ಲಿ ಅವರು ಲ್ಯಾಂಡಿಂಗ್ ಅನ್ನು ಮಾಡಿರ್ತಾರೆ ಅಂದರೆ ಸೊ ಇವಾಗ ಎರಡು ರೀತಿಯ ಅನ್ವೇಷಣೆಗಳನ್ನು ನಾವು ಮಾಡ್ಬೋದಾಗಿರುತ್ತೆ. ಒಂದನ್ನು ಇನ್ಸಿಟು ಅಂತ ಕರಿತೇವೆ, ಎಕ್ಸಿಟ್ಯೂ ಅಂತ ಕರಿತೇವೆ. ಇನ್ಸಿಟ್ಯೂ ಅಂದರೆ ಅದೇ ಪ್ರದೇಶದಲ್ಲಿ ನೇರವಾಗಿ ಅನ್ವೇಷಣೆ ಮಾಡ್ತಕ್ಕಂಥದ್ದು. ಎಕ್ಸಿಟ್ಯೂ ಅಂದರೆ ಅಲ್ಲಿರ್ತಕ್ಕಂಥ ಸ್ಯಾಂಪಲ್ಸ್ ಅನ್ನ ಭೂಮಿಗೆ ತೆಗೆದುಕೊಂಡು ಬರ್ತಕ್ಕಂಥದ್ದು. ಸೊ ಇವ್ರು ಮಾಡ್ತಾ ಇರ್ತಕ್ಕಂಥ ಈ ಒಂದು ಕಾರ್ಯಾಚರಣೆ ಏನಿರುತ್ತೆ ಸೊ ಅದು ಪ್ರಮುಖವಾಗಿ ಟು ಕಲೆಕ್ಟ್ ಸಾಯಿಲ್ ಅಂಡ್ ರಾಕ್ ಸ್ಯಾಂಪಲ್ಸ್, ಅಂದರೆ ಆ ಒಂದು ಕಂದಕದ ಪ್ರದೇಶದಲ್ಲಿ ಮಣ್ಣು ಮತ್ತು ಅಲ್ಲಿರ್ತಕ್ಕಂಥ ಶಿಲೆಗಳನ್ನ ಕಲೆಕ್ಟ್ ಮಾಡಿಕೊಂಡು ಭೂಮಿಗೆ ತೆಗೆದುಕೊಂಡು ಬರ್ತಕ್ಕಂಥ ಉದ್ದೇಶದಿಂದ ಈ ಒಂದು ಲಾಂಚ್ ಅನ್ನ ಮಾಡಿರ್ತಾರೆ. ಸೊ ಯೂಸಿಂಗ್ ಅ ಮೆಕ್ಯಾನಿಕಲ್ ಆರ್ಮ್, ಅಂದ್ರೆ ಅಲ್ಲಿ ಕೆಲವೊಂದು ಪೇಲೋಡ್ಸ್ ಅನ್ನ ಕಳಿಸಿರ್ತಾರೆ. ಆ ಒಂದು ಪೇಲೋಡ್ಸ್ ನ ಮುಖಾಂತರ 2 ಕಿಲೋಗ್ರಾಮ್ಸ್ಗಳಷ್ಟು ಅಲ್ಲಿರ್ತಕ್ಕಂಥ ಮಣ್ಣು ಅಥವಾ ಶಿಲೆಗಳನ್ನ ಭೂಮಿಗೆ ತೆಗೆದುಕೊಂಡು ಬರ್ತಕ್ಕಂಥ ಉದ್ದೇಶದಿಂದ ಈ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಯಾಚರಣೆಯ ಭಾಗವಾಗಿ ಅಸೆಂಡಿಂಗ್ ಅಟಾಪ್ ದಿ ಲ್ಯಾಂಡರ್, ಅಂದ್ರೆ ಇದನ್ನ ನಾವು ಸ್ಯಾಂಪಲ್ ರಿಟರ್ನ್ ಅಂತ ಕರಿತೇವೆ. ಅಂದ್ರೆ ಒಂದ್ಸತಿ ಅಲ್ಲಿ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿದ ನಂತರ ಸೊ ಈ ಒಂದು ಸ್ಯಾಂಪಲ್ ಅನ್ನ ಭೂಮಿಗೆ ತೆಗೆದುಕೊಂಡು ಬರುವ ಕಾರಣದಿಂದ ಇದನ್ನ ನಾವು ಸ್ಯಾಂಪಲ್ ರಿಟರ್ನ್ ಮಿಷನ್ ಅಂತ ಕೂಡ ಕರೀಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ದಿಸ್ ಕಂಟೈನರ್ ಅಂದ್ರೆ ಆ ಒಂದು ಸ್ಯಾಂಪಲ್ಸ್ ಅನ್ನ ಹೋಲ್ಡ್ ಮಾಡಿರ್ತಕ್ಕಂಥ ಕಂಟೈನರ್ ಅದು ಭೂಮಿಗೆ ಬಂದು ಬೀಳ್ಬೇಕು. ಅಂದ್ರೆ ಯಾವುದೋ ಒಂದು ಪ್ರದೇಶಕ್ಕೆ, ನಿರ್ಜನವಾಗಿರ್ತಕ್ಕಂಥ ಪ್ರದೇಶಕ್ಕೆ ಅದು ಬೀಳ್ಬೇಕಾಗಿರುತ್ತೆ. ಸೊ ಯಾವ ಪ್ರದೇಶಕ್ಕೆ ಬೀಳುವಂತೆ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಮಂಗೋಲಿಯಾ ರೀಜನ್ ಅಲ್ಲಿ ಅಲ್ಲಿರ್ತಕ್ಕಂಥ ಒಂದು ಡೆಸರ್ಟ್ ಅಥವಾ ಮರುಭೂಮಿ. ಸೊ ಮರುಭೂಮಿಯಲ್ಲಿ ನಮಗೆ ಗೊತ್ತು ಅಲ್ಲಿ ಜನಸಂಖ್ಯೆ ಬಹಳ ವಿರಳವಾಗಿರುತ್ತೆ. ಸೊ ಆ ರೀತಿಯ ಪ್ರದೇಶದಲ್ಲಿ ಆ ಒಂದು ಕ್ಯಾನಿಸ್ಟರ್ ಅಂತ ನಾವೇನು ಹೇಳ್ತೇವೆ ಸೊ ಅದು ಬಂದು ತಲುಪೋ ರೀತಿಯಲ್ಲಿ ಈ ಒಂದು ಮಿಷನ್ ಅನ್ನ ಸೊ ಚೈನಾದವರು ಪ್ಲಾನ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಾಟ್ ಆರ್ ದಿ ಸೈಂಟಿಫಿಕ್ ಗೋಲ್ಸ್, ಅಂದ್ರೆ ಈ ಒಂದು ಕಾರ್ಯಾಚರಣೆಯನ್ನ ಮಾಡುವ ಮುಖಾಂತರ ಯಾವ ವೈಜ್ಞಾನಿಕ ಅನ್ವೇಷಣೆಗಳನ್ನ ಅವ್ರು ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದ್ರೆ ಎಕ್ಸ್ಪ್ಲೋರ್ ದಿ ಸೌತ್ ಪೋಲ್ ಐಟ್ಕಿನ್ ಬೇಸಿನ್, ಅಂದ್ರೆ ಆ ಒಂದು ಕಂದಕವನ್ನ ಹೆಚ್ಚಾಗಿ ಅನ್ವೇಷಣೆ ಮಾಡ್ತಕ್ಕಂಥದ್ದು ಇವರ ಉದ್ದೇಶವಾಗಿರುತ್ತೆ. ಸೊ ಅದ್ರ ಜೊತೆಗೆ ಮೂನ್ಸ್ ಜಿಯೋಲಾಜಿಕಲ್ ಹಿಸ್ಟರಿ, ಅಂದ್ರೆ ಚಂದ್ರನ ಒಂದು ಭೌಗೋಳಿಕ ಇತಿಹಾಸವನ್ನ ಅರ್ಥ ಮಾಡ್ಕೊಳ್ಳತಕ್ಕಂಥದ್ದು. ಇಂಪ್ಯಾಕ್ಟ್ ಪ್ರೋಸೆಸ್, ಅಂದ್ರೆ ಅಲ್ಲಿ ಕಂದಕಗಳು ರಚನೆ ಆಗಬೇಕಾದ್ರೆ ಯಾವುದೇ ಒಂದು ವಸ್ತು ಅಲ್ಲಿ ಇಂಪ್ಯಾಕ್ಟ್ ಆಗಬೇಕಾಗಿರುತ್ತೆ. ಸೊ ಇವಾಗ ಮೀಟಿಯೋರಾಯ್ಡ್ ಬಂದು ಹಿಟ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಆಗಿರ್ಬೋದು, ಯಾವ ಕಾರಣಕ್ಕಾಗಿ ಅಲ್ಲಿ ಕಂದಕಗಳು ರಚನೆ ಆಗ್ತಾ ಇದ್ದಾವೆ ಅನ್ನೋದನ್ನ ಅಧ್ಯಯನ ಮಾಡ್ತಾರೆ. ಸೊ ಅದಾದ್ಮೇಲೆ ಏನ್ಷಿಯಂಟ್ ವಾಲ್ಕ್ಯಾನಿಕ್ ಆಕ್ಟಿವಿಟೀಸ್, ಅಂದ್ರೆ ಪುರಾತನ ಸಮಯದಲ್ಲಿ ಅಲ್ಲಾಗಿರ್ತಕ್ಕಂಥ ಜ್ವಾಲಾಮುಖಿ ಚಟುವಟಿಕೆಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಕೂಡ ಸೊ ಇದರ ಉದ್ದೇಶವಾಗಿರುತ್ತೆ. ಸೊ ಅದರ ಜೊತೆಗೆ ಆಸ್ ಐ ಟೋಲ್ಡ್ ಯು ಬಿಫೋರ್ ಅಲ್ಲಿರ್ತಕ್ಕಂಥ ಸಾಯಿಲ್ ಮತ್ತೆ ರಾಕ್ ಸ್ಯಾಂಪಲ್ಸ್ ಅನ್ನ ಕೂಡ ಇದರ ಜೊತೆಗೆ ಅವರು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಕೆಲವೊಂದು ಅನಿಲಗಳನ್ನ, ಅಂದ್ರೆ ಅಲ್ಲಿರ್ತಕ್ಕಂಥ ಕೆಲವೊಂದು ಓಲಟೈಲಿಟೀಸ್ ಅಥವಾ ಅನಿಲಗಳನ್ನ ಅಧ್ಯಯನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹೈಡ್ರೋಜನ್, ಹೀಲಿಯಂ ಮತ್ತೆ ಅದರ್ ಲೈಟ್ ಎಲಿಮೆಂಟ್ಸ್ ಅನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಅದ್ರ ಜೊತೆಗೆ ದೇ ವಿಲ್ ಆಲ್ಸೋ ಚೆಕ್ ಇಫ್ ದೇರ್ ಇಸ್ ಎನಿ ವಾಟರ್ ಐಸ್ ಇನ್ ದಿ ಸೌತ್ ಪೋಲ್, ಅಂದ್ರೆ ಆ ಒಂದು ಐಟ್ಕಿನ್ ಬೇಸಿನ್ ಅಲ್ಲಿ ಸೊ ಐಸ್ ವಾಟರ್ ಏನಾದ್ರೂ ಇದೆಯಾ ಅನ್ನೋದನ್ನ ಪರೀಕ್ಷೆ ಮಾಡ್ತಕ್ಕಂಥದ್ದು ಕೂಡ ಸೊ ಈ ಒಂದು ಕಾರ್ಯಾಚರಣೆಯ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ವಾಟರ್ ಐಸನ್ನು ಏನಕ್ಕೆ ಡಿಸ್ಕವರಿ ಮಾಡಬೇಕಂದ್ರೆ ಸೊ ಫ್ಯೂಚರಲ್ಲಿ ಮಾಡ್ತಕ್ಕಂಥ ಲುನಾರ್ ಎಕ್ಸ್ಪ್ಲೋರೇಷನ್ಸ್ ಏನಿದ್ದಾವೆ ಸೊ ಆ ಒಂದು ಲುನಾರ್ ಎಕ್ಸ್ಪ್ಲೋರೇಷನಲ್ಲಿ ಹ್ಯೂಮನ್ ಸೆಟಲ್ಮೆಂಟ್ಸ್, ಅಂದರೆ ಮಾನವರು ಅಲ್ಲಿ ಸೆಟ್ಲ್ ಆಗಲಿಕ್ಕೆ ಸೊ ಈ ಒಂದು ಐಸ್ ವಾಟರ್ ಇದೆಯಾ ಅಥವಾ ವಾಟರ್ ಐಸ್ ಇದೆಯಾ ಅನ್ನೋದನ್ನು ಪತ್ತೆ ಹಚ್ಚತಕ್ಕಂಥದ್ದು ಕೂಡ ಸೊ ಈ ಒಂದು ಕಾರ್ಯಾಚರಣೆಯ ಉದ್ದೇಶವಾಗಿರುತ್ತೆ. ಸೊ ಅದ್ರ ಜೊತೆಗೆ ಲೂನಾರ್ ರೆಗೋಲಿತ್ಸ್ ಅಂತ ಕರಿತೇವೆ. ನೋಡಿ, ಈ ಒಂದು ಟರ್ಮ್ ಅನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಚಂದ್ರನ ರೆಗೋಲಿತ್ ಅನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಕೂಡ ಇದರ ಉದ್ದೇಶವಾಗಿರುತ್ತೆ. Now we need to understand what is the meaning of regolith. Regolith ಅಂದ್ರೆ a layer of loose fragmented material covering the solid bedrock. ಅಂದ್ರೆ ಅಲ್ಲಿರ್ತಕ್ಕಂಥ ಘನರೂಪದಾಗಿರ್ತಕ್ಕಂಥ ಒಂದು ಮೇಲ್ಮೈ ಏನಿರುತ್ತೆ ಸೊ ಅದರ ಮೇಲೆ ಸಡಿಲವಾಗಿರ್ತಕ್ಕಂಥ ಮಣ್ಣಿರುತ್ತೆ. ಆ ಸಡಿಲವಾದ ಮಣ್ಣನ್ನು ನಾವು ರೆಗೋಲಿತ್ ಅಂತ ಕರಿತೇವೆ. ಸೊ ಈ ರೆಗೋಲಿತ್ ಅನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಮಿಷನ್ನ ಒಂದು ಉದ್ದೇಶವಾಗಿರುತ್ತೆ. ಸೊ ಫೈನಲಿ ರೆಗೋಲಿತ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನಾವು ಏನಕ್ಕೆ ಅಧ್ಯಯನ ಮಾಡ್ಬೇಕಂದ್ರೆ ಫ್ಯೂಚರ್ ಅಲ್ಲಿ ನಾವು ಮಾಡ್ತಕ್ಕಂಥ
ಮಾಡ್ತಕ್ಕಂಥ ಮಿಷನ್ಗಳಲ್ಲಿ ಈ ಒಂದು ಲ್ಯಾಂಡಿಂಗ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಭಾರತ ದೇಶದವರು ಈ ಒಂದು ದಾಖಲೆಯನ್ನ ಮಾಡಿದಾಗ ಅಂದರೆ ಚಂದ್ರನ ಸದರ್ನ್ ಪೋಲ್ನಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಅನ್ನ ಮಾಡಿದಾಗ ನಮಗೂ ಕೂಡ ಸಾಕಷ್ಟು ಟ್ರಬಲ್ಸ್ ಆಗಿರುತ್ತೆ. ಯಾಕಂದರೆ ಅಲ್ಲಿರ್ತಕ್ಕಂಥ ಕಂದಕಗಳಲ್ಲಿ ಲ್ಯಾಂಡಿಂಗ್ ಮಾಡ್ತಕ್ಕಂಥದ್ದು ಬಹಳ ಕಷ್ಟವಾಗಿರುತ್ತೆ. ಸೊ ಫ್ಯೂಚರಲ್ಲಿ ಆ ಪ್ರದೇಶವನ್ನು ನಾವು ಹೆಚ್ಚಾಗಿ ಅರಿತುಕೊಂಡಾಗ ಎಕ್ಸಾಕ್ಟ್ಲಿ ಎಲ್ಲಿ ಲ್ಯಾಂಡ್ ಮಾಡಿಸ್ಬೋದು ಅನ್ನೋದನ್ನು ನಾವು ಈಗಲೇ ತಿಳಿಬೋದಾಗಿರುತ್ತೆ. ಸೊ ಅದರಿಂದ ಅದರ ಮೇಲ್ಮೈ ಅಧ್ಯಯನ ನಮಗೆ ತುಂಬ ಕ್ರೂಷಿಯಲ್ ಆಗಿರುತ್ತೆ. ಸೊ ಆ ಒಂದು ಮೇಲ್ಮೈ ಅಧ್ಯಯನವನ್ನು ನಾವೇನಂತ ಕರಿತೀವಿ ಅಂದರೆ ರೆಗೋಲಿತ್ ಅಂತ ಕರಿತೇವೆ. ಸೊ ಇಷ್ಟು ಮಾಹಿತಿ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಯಾವ ಭಾರತೀಯ ರಾಜ್ಯವು ತನ್ನ ಶಾಲಾ ಪಠ್ಯಪುಸ್ತಕಗಳಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಸಂಯೋಜಿಸಿದೆ? ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ಇಂಟಿಗ್ರೇಟೆಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಇಟ್ಸ್ ಸ್ಕೂಲ್ ಟೆಕ್ಸ್ಟ್ ಬುಕ್ಸ್? ಅಂದರೆ ನಮ್ಮ ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಈ ಶಾಲಾ ಪಠ್ಯಪುಸ್ತಕಗಳಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಇಂಟ್ರಡ್ಯೂಸ್ ಮಾಡಿರ್ತಕ್ಕಂಥ ಮೊದಲ ರಾಜ್ಯ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಬ್ವಿಯಸ್ಲಿ ಕೇರಳ. ಯಾಕಂದರೆ ಸೊ ಮೋಸ್ಟ್ ಆಫ್ ದಿ ಫಸ್ಟ್ ಅಂದರೆ ಎಲ್ಲ ಮೊದಲ ಪ್ರಯತ್ನಗಳು ಬಹಳಷ್ಟು ಆಗ್ತಕ್ಕಂಥದ್ದು ಕೇರಳ ರಾಜ್ಯದಲ್ಲಿ ಆಗ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಇನ್ಕ್ಲೂಡಿಂಗ್ the origin of the diseases, not only positive, even the negative things also. So most of the things actually comes from Kerala. So Kerala includes artificial intelligence in school textbooks. ತಮ್ಮ ಒಂದು ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಇಂಟ್ರಡ್ಯೂಸ್ ಮಾಡಿರ್ತಕ್ಕಂಥ ಮೊದಲ ರಾಜ್ಯವಾಗಿರುತ್ತೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಏನಕ್ಕೆ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಟು ಎನೇಬಲ್ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ, ಅದನ್ನ ICT ಅಂತ ಕರಿತೇವೆ. ಅಂದರೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಅಳವಡಿಸಿಕೊಳ್ತಕ್ಕಂಥದ್ದು. ಯಾವ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇದನ್ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಕ್ಲಾಸ್ 7 ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇದನ್ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿಯನ್ನ 6ನೇ ತರಗತಿಯಲ್ಲಿ 7ನೇ ತರಗತಿಯಲ್ಲಿ ಇಂಟ್ರಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪಿಕ್ಟೋ ಬಾಕ್ಸ್ ಅಂತ ಕರಿತೇವೆ. ಸೊ ಅವರು ಬಳಕೆ ಮಾಡ್ತಾ ಇರ್ತಕ್ಕಂಥ ಸಾಫ್ಟ್ವೇರ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಕ್ರಾಚ್ ಸಾಫ್ಟ್ವೇರ್ ಅಂತ ಕರಿತೇವೆ. ಸೊ ವಿಜುವಲ್ ಪ್ರೋಗ್ರಾಮಿಂಗ್ ಅನ್ನ ಮಾಡ್ಲಿಕ್ಕೆ ಅಂದ್ರೆ ದೃಶ್ಯ ಮಾಧ್ಯಮಗಳನ್ನ ಬಳಕೆ ಮಾಡಲಿಕ್ಕೆ ಸೊ ಅವರು ಬಳಸ್ತಾ ಇರ್ತಕ್ಕಂಥ ಒಂದು ದತ್ತಾಂಶವನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಕ್ರಾಚ್ ಸಾಫ್ಟ್ವೇರ್ ಅಂತ ಕರಿತೇವೆ. ಸೊ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿರುತ್ತೆ ಸೊ ಇದು ಬರೀ ಕೃತಕ ಬುದ್ಧಿಮತ್ತೆಯ ಬಗ್ಗೆ ಮಾತ್ರ ಅವರಿಗೆ ತಿಳಿಸಿಕೊಡೋದಿಲ್ಲ. ಸೊ ಅದ್ರ ಜೊತೆಗೆ ಲೈಫ್ ಸ್ಕಿಲ್ಸ್ ಅಥವಾ ಜೀವನ ಕೌಶಲ್ಯಗಳನ್ನು ಕೂಡ ತರಬೇತಿ ಕೊಡ್ತಕ್ಕಂಥ ಒಂದು ಉದ್ದೇಶವಾಗಿರುತ್ತೆ. ಸೊ ಜೀವನ ಕೌಶಲ್ಯ ಅಂದರೆ ಏನು ಅಂದರೆ ಸೊ ಇತ್ತೀಚೆಗೆ ಈ ಒಂದು ಸೈಬರ್ ಸೆಕ್ಯೂರಿಟಿ ಅಂತಕ್ಕಂಥದ್ದು ತುಂಬ ಪ್ರಾಬ್ಲಮ್ ಆಗಿರುತ್ತೆ. ಸಾಕಷ್ಟು ಜನ ಬೇರೆ ಬೇರೆ ರೀತಿಗಳಲ್ಲಿ ತಮ್ಮ ಒಂದು ಹಣವನ್ನು ಕಳೆದುಕೊಳ್ತಾ ಇದ್ದಾರೆ. ಸೊ ಅದಾದಮೇಲೆ ತಮ್ಮ ಒಂದು ಪರ್ಸನಲ್ ಡೇಟಾವನ್ನು ಬೇರೆಯವರು ಅದನ್ನು ಥೆಫ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ರೆ ಆ ಒಂದು ಸೈಬರ್ ಸೇಫ್ಟಿಯನ್ನು ನಾವು ಹೇಗೆ ಎನ್ಶ್ಯೂರ್ ಮಾಡಬೇಕು ಸೊ ಅದರ ಬಗ್ಗೆ ಕೂಡ ತರಬೇತಿಯನ್ನು ನೀಡಲಾಗುತ್ತೆ. ಅದರ ಜೊತೆಗೆ ಟು ಐಡೆಂಟಿಫೈ ಫೇಕ್ ನ್ಯೂಸ್ ಅಂದರೆ ಈ ರೀತಿಯ ಒಂದು ಸುಳ್ಳು ಸುದ್ದಿಗಳು ಅಥವಾ ನಕಲಿ ಸುದ್ದಿಗಳು ಕೂಡ ಇತ್ತೀಚೆಗೆ ಬಹಳ ಜಾಸ್ತಿ ಇರುತ್ತೆ. ಸೊ ಅದನ್ನು ಗುರುತಿಸುವುದು ಹೇಗೆ ಅನ್ನೋದನ್ನ ಕೂಡ ಸೊ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮುಖಾಂತರ ಮಕ್ಕಳಿಗೆ ಕೇರಳ ರಾಜ್ಯದವರು ತಿಳಿಸಿಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ಯಶಸ್ವಿಯಾಗಿ 3D ಮುದ್ರಿತ ತಯಾರಿ ರಾಕೆಟ್ ಇಂಜಿನ್ನ ಹೆಸರೇನು? ಸೊ ವಾಟ್ ಈಸ್ ದ ನೇಮ್ ಆಫ್ ದಿ ರಾಕೆಟ್ ಎಂಜಿನ್ ದಟ್ ವಾಸ್ ಸಕ್ಸಸ್ಫುಲಿ 3D ಪ್ರಿಂಟೆಡ್? ಸೊ 3D ಪ್ರಿಂಟೆಡ್ ಅಂದರೆ ಆ ಒಂದು ವಸ್ತುವಿನ ಚಿತ್ರ ಕಂಪ್ಯೂಟರಲ್ಲಿರುತ್ತೆ. ಆ ಕಂಪ್ಯೂಟರ್ನ ಒಂದು ಮಷಿನರಿಗೆ ಕನೆಕ್ಟ್ ಮಾಡಿರ್ತಾರೆ. ಆ ಮಷಿನರಿ ಏನು ಮಾಡುತ್ತೆ ಅಂದರೆ ಆ ಚಿತ್ರದಲ್ಲಿ ಕಾಣಿಸುವ ರೀತಿಯಲ್ಲಿ ಲೇಯರ್ ಬೈ ಲೇಯರ್ ಒಂದು ವಸ್ತುಗಳನ್ನು ಬಿಲ್ಡ್ ಮಾಡುತ್ತೆ. ಆ ಒಂದು ಬಿಲ್ಡ್ ಆಗಿರ್ತಕ್ಕಂಥ ವಸ್ತುವನ್ನು ನಾವು ಸಿಂಗಲ್ ಪೀಸ್ ಅಂತ ಕರಿತೇವೆ. ಅದರಲ್ಲಿ ಯಾವುದೂ ಸ್ಪೇರ್ ಪಾರ್ಟ್ಸ್ ಇರೋದಿಲ್ಲ. ಆ ರೀತಿಯಾಗಿ ಡೆವಲಪ್ ಮಾಡ್ತಕ್ಕಂಥ ವಸ್ತುಗಳನ್ನು ನಾವು 3D ಪ್ರಿಂಟೆಡ್ ಅಂತ ಕರಿತೇವೆ. ಸೊ ಈಗ ನಮ್ಮ ಲಾಂಚ್ ವೆಹಿಕಲ್ ಅಥವಾ ಉಡಾವಣಾ ವಾಹನ ಅಥವಾ ರಾಕೆಟ್ ಅಂತ ನಾವೇನು ಹೇಳ್ತೇವೆ ಅದರಲ್ಲಿ ಬಳಸ್ತಕ್ಕಂಥ ಒಂದು ಇಂಜನ್ ಅನ್ನ 3D ಪ್ರಿಂಟೆಡ್ ತಂತ್ರಜ್ಞಾನದಿಂದ ಡೆವಲಪ್ ಮಾಡಿರ್ತಾರೆ. ಆ ಒಂದು ಇಂಜನ್ಗೆ ಕೊಟ್ಟಿರ್ತಕ್ಕಂಥ ನಾಮಕರಣ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ PS4 ಇಂಜನ್ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಇದನ್ನ ಯಾರು ಡೆವಲಪ್ ಮಾಡಿದ್ದಾರೆ ಅನ್ನೋದನ್ನ ಈ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ರೀತಿಯ ಇಂಜನ್ ಸೊ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಲೇಯರ್ ಬೈ ಲೇಯರ್ ಡೆವಲಪ್ ಆಗಿರ್ತಕ್ಕಂಥ ಒಂದು ಕಾಂಪೊನೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿಯ ಬಿಡಿ ಭಾಗಗಳನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಇಸ್ರೋ ಮತ್ತೆ ವಿಪ್ರೋ. ಸೊ ಇವರಿಬ್ಬರ ಕೊಲಾಬ್ರೇಷನ್ ನ ಜೊತೆಗೆ ಸೊ ಈ ಒಂದು 3D ಪ್ರಿಂಟೆಡ್ ಇಂಜನ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ವಿಪ್ರೋ 3D ಹ್ಯಾವ್ ಸಕ್ಸಸ್ಫುಲಿ ಮ್ಯಾನುಫ್ಯಾಕ್ಚರ್ಡ್ 3D ಪ್ರಿಂಟೆಡ್ ರಾಕೆಟ್ ಇಂಜನ್. ಸೊ ಇಸ್ರೋದ ಸಹಯೋಗದೊಂದಿಗೆ ವಿಪ್ರೋದವರು ಈ ಒಂದು 3D ಪ್ರಿಂಟೆಡ್ ಇಂಜನ್ ಅನ್ನ ಯಶಸ್ವಿಯಾಗಿ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಇಂಜನ್ಗೆ ಏನಂತ ನಾಮಕರಣ ಮಾಡಿದ್ದಾರೆ ಅದು
ಪ್ರಶ್ನೆಯಲ್ಲಿ ನಾವು ನೋಡಿರ್ತೇವೆ PS4 ಅಂತ ಇದಕ್ಕೆ ನಾಮಕರಣ ಮಾಡಿದ್ದಾರೆ. ಸೊ ಈ ಒಂದು ಇಂಜನ್ ಅನ್ನ ಎಲ್ಲಿ ಬಳಕೆ ಮಾಡ್ತಾರೆ ಅಂದ್ರೆ PSLV ಅಂದ್ರೆ ನಮ್ಮ ಭಾರತ ದೇಶದ ವರ್ಕ್ ಹಾರ್ಸ್ ಅಂತ ನಾವೇನ್ ಕರಿತೇವೆ, PSLV ಅಥವಾ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ನಾವೇನ್ ಕರಿತೇವೆ. ಸೊ ಇದರಲ್ಲಿ 4th ಸ್ಟೇಜ್ ಅಲ್ಲಿ ಅಂದ್ರೆ 4ನೇ ಹಂತದಲ್ಲಿ ಬಳಕೆ ಮಾಡ್ತಕ್ಕಂಥ ಒಂದು ಇಂಜನ್ ಆಗಿರುತ್ತೆ. ಸೊ ಆ ರೀತಿಯ ಒಂದು ಲಾಂಚ್ ವೆಹಿಕಲ್ ಆಗಿರ್ತಕ್ಕಂಥ PSLV ಅಲ್ಲಿ ಸೊ ಬಳಕೆ ಮಾಡ್ತಕ್ಕಂಥ ಉದ್ದೇಶದಿಂದ ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇಟ್ ಈಸ್ ಯೂಸ್ಡ್ ಫಾರ್ ಡೆಪ್ಲಾಯಿಂಗ್ ಅರ್ತ್ ಅಬ್ಸರ್ವೇಟರಿ ಅಂಡ್ ಸೈಂಟಿಫಿಕ್ ಸ್ಯಾಟಲೈಟ್ಸ್ ಅಂದ್ರೆ ಭೂಮಿಯನ್ನ ವೀಕ್ಷಣೆ ಮಾಡ್ತಕ್ಕಂಥ ಉಪಗ್ರಹಗಳು, ಅದಾದ್ಮೇಲೆ ವೈಜ್ಞಾನಿಕ ಉಪಗ್ರಹಗಳನ್ನ ಲಾಂಚ್ ಮಾಡ್ತಕ್ಕಂಥ PSLV ಏನಿರುತ್ತೆ ಆ PSLV ಅಲ್ಲಿ 4ನೇ ಹಂತದ ಒಂದು ಉಡಾವಣೆ ಏನಿರುತ್ತೆ ಸೊ ಅಲ್ಲಿ ಬಳಕೆ ಮಾಡ್ತಕ್ಕಂಥ ಇಂಜನ್ ಅನ್ನ ನಾವು PS4 ಅಂತ ಕರಿತೇವೆ. ಸೊ ಈ ಒಂದು PS4 ಅನ್ನ ಇಸ್ರೋ ಮತ್ತೆ ವಿಪ್ರೋ ಇಬ್ರು ಕೂಡ ಸಹಯೋಗದೊಂದಿಗೆ 3D ಪ್ರಿಂಟೆಡ್ ಮುಖಾಂತರ ತಯಾರಿ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಸೊ ಯಾವ ಬಾಹ್ಯಾಕಾಶ ಸಂಸ್ಥೆ ತನ್ನ ಶುಕ್ರ ಬಾಹ್ಯಾಕಾಶ ನೌಕೆಯಾದ ಅಕಾಟ್ಸುಕಿಯೊಂದಿಗೆ ಸಂಪರ್ಕವನ್ನು ಕಳೆದುಕೊಂಡಿದೆ? ಸೊ ವಿಚ್ ಸ್ಪೇಸ್ ಏಜೆನ್ಸಿ ಲಾಸ್ಟ್ ಕಾಂಟ್ಯಾಕ್ಟ್ ವಿತ್ ಇಟ್ಸ್ ವೀನಸ್ ಸ್ಪೇಸ್ ಕ್ರಾಫ್ಟ್ ಅಕಾಟ್ಸುಕಿ? ಸೊ ಅಕಾಟ್ಸುಕಿ ಅಂತಕ್ಕಂಥದ್ದು ಒಂದು ಸ್ಪೇಸ್ ಕ್ರಾಫ್ಟ್ ಆಗಿರುತ್ತೆ, ಶುಕ್ರ ಗ್ರಹಕ್ಕೆ ಮಾಡಿರ್ತಕ್ಕಂಥ ಒಂದು ಸ್ಪೇಸ್ ಕ್ರಾಫ್ಟ್ ಆಗಿರುತ್ತೆ. ಸೊ ಈ ಒಂದು ಸ್ಪೇಸ್ ಕ್ರಾಫ್ಟ್ ಯಾವಾಗಲೂ ಕೂಡ ಗ್ರೌಂಡ್ ಸ್ಟೇಷನ್ ಜೊತೆಗೆ ಕನೆಕ್ಟಿವಿಟಿಯನ್ನ ಹೊಂದಿರಬೇಕಾಗಿರುತ್ತೆ. ಯಾಕಂದ್ರೆ ಸೊ ಅಲ್ಲಿ ಏನೇನನ್ನ ನಾವು ಅಬ್ಸರ್ವ್ ಮಾಡ್ತಾ ಇದ್ದೇವೆ ಆ ಒಂದು ಡೇಟಾ ನಮಗೆ ಬೇಕಾಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಒಂದು ಕನೆಕ್ಷನ್ ಡಿಸ್ಕನೆಕ್ಟ್ ಆಗಿರುತ್ತೆ. ಸೊ ಯಾವ ಬಾಹ್ಯಾಕಾಶ ಸಂಸ್ಥೆ ಈ ಒಂದು ಕಾರ್ಯಾಚರಣೆಯನ್ನ ಮಾಡಿತ್ತು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಜಾಕ್ಸಾ. ಸೊ ಜಾಕ್ಸಾವನ್ನ ನಾವು ಜಾಪನೀಸ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಅಂತ ಕರಿತೇವೆ. ಸೊ ಇವರು ಮಾಡಿರ್ತಕ್ಕಂಥ ಈ ಒಂದು ಮಿಷನ್ ಏನಿರುತ್ತೆ ಅಕಾಟ್ಸುಕಿ ಅಂತ ನಾವೇನು ಹೇಳ್ತೇವೆ ಸೊ ಅದರೊಂದಿಗೆ ತನ್ನ ಕನೆಕ್ಷನ್ ಅನ್ನ ಕಳೆದುಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥ ಪ್ಲಾನೆಟ್ ಅನ್ನ ನಾವು ವೀನಸ್ ಅಥವಾ ಶುಕ್ರ ಗ್ರಹ ಅಂತ ಕರಿತೇವೆ. ಸೊ ಇದು ನಮ್ಮೆಲ್ಲ ಗ್ರಹಗಳು ಕ್ಲಾಕ್ ವೈಸ್ ಅಲ್ಲಿ ತಿರುಗಿದ್ರೆ ಸೊ ನಮ್ಮ ಆಲ್ ದ ಪ್ಲಾನೆಟ್ಸ್ ಅಲ್ಲಿ ಈ ಒಂದು ಗ್ರಹ ಆಂಟಿ ಕ್ಲಾಕ್ ವೈಸ್ ನ ಡೈರೆಕ್ಷನ್ ಅಲ್ಲಿ ತಿರುಗತಕ್ಕಂಥ ಏಕೈಕ ಗ್ರಹವಾಗಿರುತ್ತೆ. ಸೊ ಇದರ ಒಂದು ಅಟ್ಮಾಸ್ಫಿಯರ್ ಅಲ್ಲಿ ನಾವು ಹೆಚ್ಚಾಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೈಟ್ರೋಜನ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಗ್ರಹದಲ್ಲಿರ್ತಕ್ಕಂಥ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ವಿಷಯವೇನು ಅಂದ್ರೆ ಸೊ ಇಲ್ಲಿ ಸಲ್ಫ್ಯೂರಿಕ್ ಆಸಿಡ್ ರೇನ್ ಅಥವಾ ಸಲ್ಫ್ಯೂರಿಕ್ ಆಸಿಡ್ ಮಳೆಯನ್ನ ಹೊಂದಿರ್ತಕ್ಕಂಥ ಒಂದು ಪ್ಲಾನೆಟ್ ಆಗಿರುತ್ತೆ. ಸೊ ಈ ಒಂದು ಪ್ಲಾನೆಟ್ ಅನ್ನ ಅಧ್ಯಯನ ಮಾಡಲಿಕ್ಕೆ ಸೊ ಜಾಪನೀಸ್ ಅವರು ಲಾಂಚ್ ಮಾಡಿರ್ತಕ್ಕಂಥ ಒಂದು ಸ್ಪೇಸ್ ಕ್ರಾಫ್ಟ್ ಅನ್ನ ಅಕಾಟ್ಸುಕಿ ಅಂತ ಕರಿತೇವೆ. ಬಟ್ ಅನ್ಫಾರ್ಚುನೇಟ್ಲಿ ಅದರೊಂದಿಗೆ ತನ್ನ ಸಂಪರ್ಕವನ್ನ ಕಳೆದುಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ರಿಮೆಂಬರ್ ದಿಸ್, ಈ ಒಂದು ಮಿಷನ್ ಅನ್ನ ನಾವು ಅಕಾಟ್ಸುಕಿ ಅಂತ ಕರಿತೇವೆ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥವ್ರು ಜಾಪನೀಸ್ ಅವರು ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ಅಕಾಟ್ಸುಕಿಯ ಒಂದು ವಿಶೇಷತೆ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಅದರ ಒಂದು ವಿಶೇಷತೆ ಏನು ಅಂತ ನಾವು ನೋಡೋದಾದ್ರೆ ಸೊ ದಿಸ್ ಈಸ್ ಹ್ಯುಮ್ಯಾನಿಟೀಸ್ ಓನ್ಲಿ ಮಿಷನ್ ಡೆಡಿಕೇಟೆಡ್ ಟು ಸ್ಟಡಿಂಗ್ ದಿ ಕ್ಲೈಮೇಟ್ ಆಫ್ ವೀನಸ್. ಅಂದ್ರೆ ವೀನಸ್ ನ ಕ್ಲೈಮೇಟ್ ಅನ್ನ ಅಧ್ಯಯನ ಮಾಡಲಿಕ್ಕೆ ಉಡಾವಣೆ ಮಾಡಿರ್ತಕ್ಕಂಥ ಏಕೈಕ ಸ್ಪೇಸ್ ಕ್ರಾಫ್ಟ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಸ್ಪೇಸ್ ಕ್ರಾಫ್ಟ್ ಇನ್ ಆರ್ಬಿಟ್ ಅರೌಂಡ್ ದಿ ಸೆಕೆಂಡ್ ಪ್ಲಾನೆಟ್ ಫ್ರಮ್ ದಿ ಸನ್, ಅಂದ್ರೆ ಸೂರ್ಯನಿಂದ 2ನೇ ಪ್ಲಾನೆಟ್ ಆಗಿರ್ತಕ್ಕಂಥ ಈ ಒಂದು ವೀನಸ್ ನಲ್ಲಿ ಸೊ ಆರ್ಬಿಟ್ ಅಲ್ಲಿ ಇದ್ದಂತಹ ಒಂದು ಸ್ಪೇಸ್ ಕ್ರಾಫ್ಟ್ ಇದಾಗಿರುತ್ತೆ. ಸೊ ಈ ಒಂದು ಇದಕ್ಕೆ ಏನು ಯಾತಕ್ಕೋಸ್ಕರ ಅಕಾಟ್ಸುಕಿ ಅಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ಸೊ ಜಾಪನೀಸ್ ಭಾಷೆಯಲ್ಲಿ ಅಕಾಟ್ಸುಕಿ ಅಂದ್ರೆ ಡಾನ್. ಡಾನ್ ಅಂದ್ರೆ ನಮಗೆ ಗೊತ್ತು, ಸೊ ಬೆಳಗಾಗೋದನ್ನ ನಾವು ಡಾನ್ ಅಂತ ಕರಿತೇವೆ. ಡಸ್ಕ್ ಅಂದ್ರೆ ಸಂಜೆಯನ್ನ ನಾವು ಡಸ್ಕ್ ಅಂತ ಕರಿತೇವೆ. ಸೊ ಅರ್ಲಿ ಮಾರ್ನಿಂಗ್ ಅನ್ನ ನಾವು ಡಾನ್ ಅಂತ ಕರಿತೇವೆ. ಅಕಾಟ್ಸುಕಿ ಅಂತಕ್ಕಂಥದ್ದು ಡಾನ್ ನ ಒಂದು ಪದವಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಇದಕ್ಕೆ ಅಕಾಟ್ಸುಕಿ ಅಂತ ನಾಮಕರಣ ಮಾಡಿರ್ತಾರೆ. ಸೊ ದಿಸ್ ವಾಸ್ ಲಾಂಚ್ಡ್ ಇನ್ ದ ಇಯರ್ 2010 ನಲ್ಲಿ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಎಲ್ಲಿಂದ ಏನಕ್ಕೋಸ್ಕರ ಲಾಂಚ್ ಮಾಡಿರ್ತಾರೆ ಅಂದ್ರೆ ವೀನಸ್ ಅಟ್ಮಾಸ್ಫಿರಿಕ್ ಡೈನಮಿಕ್ಸ್ ಅನ್ನ ಅಧ್ಯಯನ ಮಾಡಲಿಕ್ಕೆ, ಅಂದ್ರೆ ವೀನಸ್ ನ ವಾತಾವರಣವನ್ನ ಅಧ್ಯಯನ ಮಾಡಲಿಕ್ಕೆ ಲಾಂಚ್ ಮಾಡಿರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಲಾಂಚ್ ಮಾಡಿದ ನಂತರ 5 ಇಯರ್ಸ್ ತೆಗೆದುಕೊಳ್ಳುತ್ತೆ, ಅಂದ್ರೆ 2015ರಲ್ಲಿ. ಸೊ ಇದು of orbiting the sun, Akatsuki successfully entered the orbit and began its scientific mission. ಅಂದ್ರೆ ಮೊದಲು ಸೂರ್ಯನ ಆರ್ಬಿಟ್ಗೆ ಇದು ಎಂಟರ್ ಆಗುತ್ತೆ. ಸೊ ಅದಾದ ನಂತರ 2015ನಲ್ಲಿ ಇದು ವೀನಸ್ನ ಆರ್ಬಿಟ್ಗೆ ಎಂಟರ್ ಆಗುವ ನಂತರ ಸೊ ಅಲ್ಲಿರ್ತಕ್ಕಂಥ ಒಂದು ಸೈಂಟಿಫಿಕ್ ಅನ್ವೇಷಣೆಯನ್ನು ಮಾಡ್ತಾ ಇತ್ತು, ಈಗಲೂ ಮಾಡ್ತಾ ಇದೆ. ಬಟ್ ಆ ಒಂದು ಕನೆಕ್ಷನ್ ಡಿಸ್ಕನೆಕ್ಟ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 6. ಸೊ ಕೆಳಗಿನವುಗಳಲ್ಲಿ ಯಾವುದು ಸೌರವ್ಯೂಹದ ಅತಿ ದೊಡ್ಡ ಜ್ವಾಲಾಮುಖಿಯಾಗಿದೆ ಮತ್ತು ಮಂಗಳ ಗ್ರಹದಲ್ಲಿ
ಗೋಳದಲ್ಲಿದೆ. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ದ ಲಾರ್ಜೆಸ್ಟ್ ವಾಲ್ಕನೋ ಇನ್ ದ ಸೋಲಾರ್ ಸಿಸ್ಟಮ್ ಅಂಡ್ ಇಸ್ ಲೊಕೇಟೆಡ್ ಇನ್ ಮಾರ್ಸ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಇದನ್ನು ನಾವು ಒಲಂಪಸ್ ಮಾನ್ಸ್ ಅಂತ ಕರಿತೇವೆ. ಸೊ ಈ ಒಂದು ಒಲಂಪಸ್ ಮಾನ್ಸ್ ಅಂತಕ್ಕಂಥದ್ದು ನಮ್ಮ ಒಂದು ಸೋಲಾರ್ ಸಿಸ್ಟಮ್ ಅಲ್ಲಿಯೇ ಅತ್ಯಂತ ಬೃಹತ್ ಆಗಿರ್ತಕ್ಕಂಥ ಒಂದು ಜ್ವಾಲಾಮುಖಿ ಆಗಿರುತ್ತೆ. ಸೊ ಮಾರ್ಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನು ಅಂದರೆ, ಸೊ ದಿ ಅಪ್ಡೇಟ್ ಈಸ್ ಸ್ಟಡಿ ಆಫ್ 1.3 ಬಿಲಿಯನ್ ಇಯರ್ ಓಲ್ಡ್ ಮಾರ್ಷಿಯನ್ ಮೀಟಿಯೋರೈಟ್, ಅಂದರೆ 1.3 ಶತಕೋಟಿ ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ಮಂಗಳ ಗ್ರಹದ ಒಂದು ಉಲ್ಕೆಯನ್ನು ಈಗ ಅಧ್ಯಯನ ಮಾಡ್ತಾ ಇದ್ದಾರೆ. ಉಲ್ಕೆ ಅಂದರೆ ನಮಗೆ ಗೊತ್ತು, ಸೊ ಬಾಹ್ಯಾಕಾಶದಿಂದ ವಸ್ತುಗಳು ಬಂದು ಆ ಭೂಮಿಯ ಮೇಲೆ ಅಪ್ಪಳಿಸುವಾಗ ಅಲ್ಲಿ ಕಂದಕಗಳು ಉಂಟಾಗುತ್ತೆ. ಸೊ ಆ ಒಂದು ಪಾರ್ಟನ್ನು ನಾವೇನಂತ ಕರಿತೀವಿ ಅಂದರೆ, ಸೊ ಉಲ್ಕೆಗಳು ಅಥವಾ ಮೀಟಿಯೋರಾಯ್ಡ್ಸ್ ಅಂತ ಕರಿತೇವೆ. ಸೊ ವಾಟ್ ವಿ ಆರ್ ಸಪೋಸ್ ಟು ಅಂಡರ್ಸ್ಟ್ಯಾಂಡ್ ಇನ್ ದಿಸ್ ಪರ್ಟಿಕ್ಯುಲರ್ ಆರ್ಟಿಕಲ್ ಅಂದರೆ, ಆ ಮೀಟಿಯೋರಾಯ್ಡ್ಸ್ ಬಂದು ಮಂಗಳ ಗ್ರಹಕ್ಕೆ ಅಪ್ಪಳಿಸಿದ್ದಾವೆ. ಮಂಗಳ ಗ್ರಹಕ್ಕೆ ಅಪ್ಪಳಿಸಿದ ನಂತರ ಆ ಸ್ಪೀಡ್ ಏನಿರುತ್ತೆ, ಆ ಸ್ಪೀಡ್ ಆಫ್ ಇಂಪ್ಯಾಕ್ಟ್ಗೆ ಅಲ್ಲಿರ್ತಕ್ಕಂಥ ವಸ್ತುಗಳು ಭೂಮಿಯ ಮೇಲೆ ಬಿದ್ದಿದ್ದಾವೆ. ಆ ಭೂಮಿಯ ಮೇಲೆ ಬಿದ್ದಿರ್ತಕ್ಕಂಥ ವಸ್ತುಗಳನ್ನು ನಾವು ಅಧ್ಯಯನ ಮಾಡುವ ಮುಖಾಂತರ ಮಂಗಳ ಗ್ರಹದ ಮೇಲೆ ಇನ್ನೂ ಹೆಚ್ಚಿನ ಅಧ್ಯಯನವನ್ನು ಅಥವಾ ಅದರ ಬಗ್ಗೆ ನಾವು ಹೆಚ್ಚಿನ ಅರ್ಥೈಸಿಕೊಳ್ಳುವ ಒಂದು ಸಾಧ್ಯತೆ ಇರುತ್ತೆ. ಸೊ ಯು ಕ್ಯಾನ್ ಇಮ್ಯಾಜಿನ್ ಹಿಯರ್ 1.3 ಶತಕೋಟಿಯಷ್ಟು ಹಳೆಯದಾಗಿರ್ತಕ್ಕಂಥ ಆ ಒಂದು ಮೀಟಿಯೋರಾಯ್ಟನ್ನು ಈಗ ಅಧ್ಯಯನ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಪ್ಲಾನೆಟನ್ನು ಮಾರ್ಸ್ ಅಥವಾ ಮಂಗಳ ಗ್ರಹ ಅಂತ ಕರಿತೇವೆ. ಸೊ ಈ ಒಂದು ಮಂಗಳ ಗ್ರಹದ ಅಟ್ಮಾಸ್ಫಿಯರ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಮತ್ತೆ ಆರ್ಗನ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ಲಾನೆಟ್ ನ ಇನ್ನೊಂದು ವಿಶೇಷತೆ ಏನು ಅಂದ್ರೆ, ದೇರ್ ಇಸ್ ನೋ ಮ್ಯಾಗ್ನೆಟಿಕ್ ಫೀಲ್ಡ್, ಅಂದ್ರೆ ಕಾಂತೀಯ ಕ್ಷೇತ್ರವನ್ನ ಹೊಂದದೇ ಇರತಕ್ಕಂಥ ಒಂದು ಪ್ಲಾನೆಟ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ಮಂಗಳ ಗ್ರಹದ ಮೇಲೆ ಬಿದ್ದು ತದಾದ ನಂತರ ನಮ್ಮ ಭೂಮಿಯ ಮೇಲೆ ಬಿದ್ದಿರುತ್ತೆ. ಸೊ ನಮ್ಮ ಭೂಮಿಯ ಮೇಲೆ ಬಿದ್ದಿರ್ತಕ್ಕಂಥ ಆ ಒಂದು ಮೀಟಿಯೋರಾಯ್ಡ್ಗಳನ್ನ ಈಗ ಅಧ್ಯಯನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಅಧ್ಯಯನವನ್ನ ಮಾಡ್ತಾ ಇರ್ತಕ್ಕಂಥವ್ರು UC ಸ್ಯಾನ್ ಡಿಯಾಗೋಸ್ ಸ್ಕ್ರಿಪ್ಸ್ ಇನ್ಸ್ಟಿಟ್ಯೂಟ್ ಅಂತ ಕರಿತೇವೆ. ಸೊ ಇವರ ವತಿಯಿಂದ ಮಾಡ್ತಾ ಇರ್ತಕ್ಕಂಥ ಒಂದು ಅಧ್ಯಯನವಾಗಿರುತ್ತೆ. 1.3 ಬಿಲಿಯನ್ ಇಯರ್ಸ್ ಅಗೋ ಬಂದಿರತಕ್ಕಂಥ ಮಾರ್ಷಿಯನ್ ಮೀಟಿಯೋರೈಟ್ ಅನ್ನ ಸೊ ಈ ಒಂದು ಸಂಸ್ಥೆ ಅಧ್ಯಯನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಮೀಟಿಯೋರೈಟ್ಸ್ ಏನಿರ್ತವೆ ವರ್ ಲೇಟರ್ ಎಜೆಕ್ಟೆಡ್ ಫ್ರಮ್ ಮಾರ್ಸ್ ಅಂಡ್ ಎವೆನ್ಚುಯಲಿ ರೀಚ್ ದಿ ಅರ್ತ್. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಸೊ ಮಾರ್ಸ್ಗೆ ಫಸ್ಟ್ ಇಂಟ್ಯಾಕ್ಟ್ ಆಗಿ ಅಲ್ಲಿಂದ ಆ ವಸ್ತುಗಳು ಭೂಮಿಯ ಮೇಲೆ ಬಿದ್ದಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಭೂಮಿಯ ಮೇಲೆ ಎಲ್ಲಿ ಬಿದ್ದಿರುತ್ತೆ ಅಂದ್ರೆ ಅಂಟಾರ್ಕ್ಟಿಕಾ ಮತ್ತು ಆಫ್ರಿಕಾದಿಂದ ಕಲೆಕ್ಟ್ ಮಾಡಿರ್ತಕ್ಕಂಥ ಸ್ಯಾಂಪಲ್ಸ್ಗಳಲ್ಲಿ ಈಗ ಅಧ್ಯಯನವನ್ನ ಮಾಡ್ತಾ ಇದ್ದಾರೆ. ಸೊ ಮಂಗಳ ಗ್ರಹದ ವಿಶಿಷ್ಟ ರಚನೆ ಅಥವಾ ಡಿಸ್ಟಿಂಕ್ಟ್ ಫೀಚರ್ ಆಫ್ ಮಾರ್ಸ್ ಅನ್ನು ನಾವು ನೋಡೋದಾದ್ರೆ, ಸೊ ದ ಮ್ಯಾಂಟಲ್ ಅಂಡ್ ಕ್ರಸ್ಟ್ ಆಫ್ ದಿ ಮಾರ್ಸ್ ಎಕ್ಸಿಬಿಟ್ ಯೂನಿಕ್ ಸ್ಟ್ರಕ್ಚರ್, ಅಂದ್ರೆ ಅದರ ಮಿಶ್ರಗೋಳ ಮತ್ತೆ ತೊಗಟೆ ಅಂತ ನಾವೇನು ಹೇಳ್ತೇವೆ. ಸೊ ಅದು ವಿಭಿನ್ನವಾಗಿರ್ತಕ್ಕಂಥ ಒಂದು ರಚನೆಯನ್ನ ವ್ಯಕ್ತಪಡಿಸ್ತಕ್ಕಂಥ ಒಂದು ಪ್ಲಾನೆಟ್ ಆಗಿರುತ್ತೆ. ಸೊ ವಿತ್ ಏನ್ಷಿಯಂಟ್ ರಿಸರ್ವಾಯ್ಸ್ ಡೇಟಿಂಗ್ ಬ್ಯಾಕ್ ಟು ಟೈಮ್ ವೆನ್ ದಿ ರೆಡ್ ಪ್ಲಾನೆಟ್ ವಾಸ್ ಫಾರ್ಮ್ಡ್, ಅಂದ್ರೆ ಈ ಒಂದು ಕೆಂಪು ಗ್ರಹ ಫಾರ್ಮೇಷನ್ ಏನಾಗಿರುತ್ತೆ, ಸೊ ಆ ಒಂದು ಫಾರ್ಮೇಷನ್ ಆಗಿರ್ತಕ್ಕಂಥ ಸಮಯದಲ್ಲಿ ಅದು ಹೇಗಿತ್ತು ಅನ್ನೋದನ್ನ ಅಧ್ಯಯನ ಮಾಡಲಿಕ್ಕೆ ಈ ಒಂದು ಡಿಸ್ಕವರಿ ಅಂತಕ್ಕಂಥದ್ದು ನಮಗೆ ಸಪೋರ್ಟ್ ಆಗ್ತಾ ಇದೆ. ಸೊ ಬೈ ಅನಲೈಸಿಂಗ್ ದಿ ಕೆಮಿಕಲ್ ಕಾಂಪೋಸಿಷನ್ ಆಫ್ ದೀಸ್ ಮೀಟಿಯೋರಾಯ್ಡ್ಸ್, ಅಂದ್ರೆ ಈ ಒಂದು ಮೀಟಿಯೋರಾಯ್ಡ್ಗಳು ಏನು ಭೂಮಿ ಮೇಲೆ ಬಿದ್ದಿರ್ತವೆ, ಸೊ ಅದರ ರಾಸಾಯನಿಕ ಸಂಯೋಜನೆಯನ್ನ ನಾವು ಅಧ್ಯಯನ ಮಾಡೋದ್ರಿಂದ ಸೊ ಮಾರ್ಸ್ನ ಆಂತರಿಕ ರಚನೆ ಅಂದ್ರೆ ಇಂಟರ್ನಲ್ ಮೇಕಪ್ ಅಂತ ನಾವೇನು ಹೇಳ್ತೇವೆ, ಸೊ ಅದರ ಬಗ್ಗೆ ನಾವು ಹೆಚ್ಚಿನ ಒಂದು ಮಾಹಿತಿಯನ್ನ ಪಡೀಲಿಕ್ಕೆ ಇದೊಂದು ಅನುಕೂಲಕರವಾಗಿರ್ತಕ್ಕಂಥ ಒಂದು ಡಿಸ್ಕವರಿ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಮೀಟಿಯೋರಾಯ್ಡ್ಸ್ ಅಂತಕ್ಕಂಥ ಈ ಎರಡು ಮೀಟಿಯೋರಾಯ್ಡ್ಸ್ ಏನು ಬಿದ್ದಿರುತ್ತೆ, ಸೊ ಆ ಒಂದು ಮೀಟಿಯೋರಾಯ್ಡ್ಸು ಅಲ್ಲಿರ್ತಕ್ಕಂಥ ಎರಡು ಕಂದಕಗಳಿಂದ ಬಿದ್ದಿರುತ್ತೆ. ಆ ಎರಡು ಕಂದಕಗಳನ್ನು ನಾವೇನಂತ ಕರಿತೀವಿ ಅಂದ್ರೆ ನೆಕ್ಲೈಟ್ಸ್ ಅಂತ ಕರಿತೇವೆ, ಇನ್ನೊಂದನ್ನ ಚಾಸಿಗ್ನೈಟ್ಸ್ ಅಂತ ಕರಿತೇವೆ. ಸೊ ಈ ಎರಡು ಸ್ಪೆಸಿಫಿಕ್ ಟೈಪ್ ಆಫ್ ಮೀಟಿಯೋರಾಯ್ಡ್ಸ್ ಅನ್ನ ಈಗ ಅಧ್ಯಯನ ಮಾಡ್ತಾ ಇದ್ದಾರೆ. ಒಂದನ್ನ ನಕ್ಲೈಟ್ಸ್ ಅಂತ ಕರಿತೇವೆ, ಇನ್ನೊಂದನ್ನ ಚಾಸಿಗ್ನೈಟ್ಸ್ ಅಂತ ಕರಿತೇವೆ. ಸೊ ದೇ ಹ್ಯಾವ್ ಒರಿಜಿನೇಟೆಡ್ ಫ್ರಮ್ ದಿ ಸೇಮ್ ಮಾರ್ಷಿಯನ್ ವಾಲ್ಕೆನೋ, ಅಂದ್ರೆ ಮಂಗಳ ಗ್ರಹದ ಆ ವಾಲ್ಕೆನೋ ಅಥವಾ ಜ್ವಾಲಾಮುಖಿ ಏನಿರುತ್ತೆ, ಆ ಜ್ವಾಲಾಮುಖಿಗಳಿಂದ ಎಮರ್ಜ್ ಆಗಿರ್ತಕ್ಕಂಥ ವಸ್ತುಗಳನ್ನ ಈಗ ಅಧ್ಯಯನ ಮಾಡ್ತಾ ಇದ್ದಾರೆ. ಮೀಟಿಯೋರ್ ಇಂಪ್ಯಾಕ್ಟ್ ಆನ್ ಮಾರ್ಸ್ ಪ್ರೊಪೆಲ್ಡ್ ದೆಮ್ ಟುವರ್ಡ್ಸ್ ದಿ ಅರ್ತ್. ಸೊ ಮೀಟಿಯೋರಾಯ್ಡ್ ಆ ಇಂಪ್ಯಾಕ್ಟ್ ಏನಾಗಿರುತ್ತೆ, ಅದು ಭೂಮಿಯ ಮೇಲೆ ಪ್ರೊಪೆಲ್ ಆಗಿ ಭೂಮಿಯ ಮೇಲೆ ಬಿದ್ದಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ಎಲ್ಲಿ ಬಿದ್ದಿರುತ್ತೆ ಅಂದ್ರೆ ಆಫ್ರಿಕಾ ಅಂಡ್ ಅಂಟಾರ್ಟಿಕಾ. ಸೊ ಅದಾದ್ಮೇಲೆ ಫ್ರಾನ್ಸ್ ಅಂಡ್ ಈಜಿಪ್ಟ್, ಫ್ರಾನ್ಸ್ ಮತ್ತೆ ಈಜಿಪ್ಟ್ ನಲ್ಲಿ ಡಿಸ್ಕವರಿ ಆಗಿರ್ತಕ್ಕಂಥ ಮೀಟಿಯೋರಾಯ್ಡ್ಸ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಋಗ್ವೇದದ ಪಠ್ಯವನ್ನು ಅರ್ಥೈಸುವ ಪ್ರಯತ್ನದಲ್ಲಿ
ಇತ್ತೀಚೆಗೆ ಯಾರು ಸಹಯೋಗವನ್ನು ಮಾಡಿಕೊಂಡಿದ್ದಾರೆ? ಹೂ ಆರ್ ಕೊಲಾಬರೇಟಿಂಗ್ ಇನ್ ದ ಎಂಡವಿಯರ್ ಟು ಡಿಸಫಿಯರ್ ಟೆಕ್ಸ್ಟ್ ಆಫ್ ಋಗ್ವೇದ. ಸೊ ಋಗ್ವೇದ ಏನಿದೆ ಅದನ್ನು ಇನ್ನೂ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸೊ ಇತ್ತೀಚೆಗೆ ಇಬ್ಬರು ಕೊಲಾಬರೇಟ್ ಆಗಿರ್ತಾರೆ. ಸೊ ಆ ಇಬ್ಬರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪುರಾತತ್ವ ಶಾಸ್ತ್ರಜ್ಞರು ಮತ್ತೆ ಸಂಸ್ಕೃತ ವಿದ್ವಾಂಸರು, ಅಂದರೆ ಆರ್ಕಿಯೋಲಾಜಿಸ್ಟ್ ಮತ್ತೆ ಸ್ಯಾನ್ಸ್ಕ್ರಿಟ್ ಸ್ಕಾಲರ್ಸ್ ಇಬ್ಬರು ಕೂಡ ಕೊಲಾಬರೇಷನ್ ಆಗುವ ಮುಖಾಂತರ ಸೊ ಋಗ್ವೇದವನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಇವರ ಉದ್ದೇಶವಾಗಿರುತ್ತೆ. ಸೊ ಅಪ್ಡೇಟ್ ಏನು ಅಂದರೆ ಆರ್ಕಿಯೋಲಾಜಿಸ್ಟ್ ಆ್ಯಂಡ್ ಸ್ಯಾನ್ಸ್ಕ್ರಿಟ್ ಸ್ಕಾಲರ್ ಟೈ ಅಪ್ ಟು ಡಿಸೈಫರ್ ಋಗ್ವೇದ. ಸೊ ಋಗ್ವೇದವನ್ನು ಟೈ ಅಪ್ ಮಾಡಲಿಕ್ಕೆ ಅರ್ಥೈಸ್ಕೊಳ್ಳಿಕ್ಕೆ ಇವರಿಬ್ಬರು ಟೈ ಅಪ್ ಅನ್ನು ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಹರಪ್ಪನ್ ಸಿವಿಲೈಸೇಷನ್ ಆ್ಯಂಡ್ ವೇದಿಕ್ ಸಿವಿಲೈಸೇಷನ್? ಸೊ ಹರಪ್ಪ ನಾಗರಿಕತೆಗೆ ಮತ್ತು ವೈದಿಕ ನಾಗರಿಕತೆಗೆ ಇರ್ತಕ್ಕಂಥ ಪ್ರಮುಖ ವ್ಯತ್ಯಾಸಗಳೇನು? ಸೊ ಇದು ತುಂಬ ಸರಿ KS ಮೈನ್ಸಲ್ಲಿ ರಿಪೀಟ್ ಆಗ್ತಾ ಇರ್ತಕ್ಕಂಥ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ಹರಪ್ಪನ್ ಸಿವಿಲೈಸೇಷನ್ ಅಲ್ಲಿ ನಾವು ಯೂಸ್ ಆಫ್ ಬ್ರಾನ್ಸ್ ಮತ್ತು ಕಾಪರ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅವ್ರಿಗೆ ಐರನ್ ಗೊತ್ತಿರಲಿಲ್ಲ, ಅಂದರೆ ಕಬ್ಬಿಣ ಅವರಿಗೆ ತಿಳಿದಿರಲಿಲ್ಲ. ಸೊ ವೇದಿಕ್ ಸಿವಿಲೈಸೇಷನ್ ಅಲ್ಲಿ ಯೂಸ್ ಆಫ್ ಐರನ್, ಕಾಪರ್ ಅಂಡ್ ಬ್ರಾನ್ಸ್. ಸೊ ಕಬ್ಬಿಣ, ಕಾಪರ್, ತಾಮ್ರ ಮತ್ತೆ ಬ್ರಾನ್ಸ್ ಅನ್ನ ಅವರು ಬಳಕೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಹರಪ್ಪನ್ ಸಿವಿಲೈಸೇಷನ್ ಅಲ್ಲಿ ನಾವು ಅರ್ಬನ್ ಸಿವಿಲೈಸೇಷನ್ ಅಂದ್ರೆ ನಗರ ನಾಗರಿಕತೆಯನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವೇದಿಕ್ ನಲ್ಲಿ ನಾವು ರೂರಲ್ ಸಿವಿಲೈಸೇಷನ್ ಅಥವಾ ಗ್ರಾಮೀಣ ನಾಗರಿಕತೆಯನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಹರಪ್ಪನಲ್ಲಿ ಯೂಸ್ ಆಫ್ ಬರ್ನ್ಟ್ ಬ್ರಿಕ್ಸ್ ಇನ್ ದಿ ಹೌಸ್ ಮೇಕಿಂಗ್, ಅಂದರೆ ಸುಟ್ಟಿರ್ತಕ್ಕಂಥ ಇಟಿಕೆಗಳನ್ನು ಮನೆ ಕಟ್ಟಲಿಕ್ಕೆ ಇವರು ಯೂಸ್ ಮಾಡ್ತಾ ಇದ್ರು. ಸೊ ವೇದಿಕ್ ಕಾಲದಲ್ಲಿ ಗ್ರಾಸ್ ಥ್ಯಾಚ್ ಆ್ಯಂಡ್ ಬ್ಯಾಂಬೂ ಬೇಲ್ ಬಿಲ್ಡಿಂಗ್ಸ್ ಅಂತ ಕರಿತೇವೆ. ಆಫ್ಕೋರ್ಸ್ ಇಲ್ಲಿ ರೂರಲ್ ಸಿವಿಲೈಸೇಷನ್ ಆಗಿರೋದ್ರಿಂದ ಹುಲ್ಲಿನಿಂದ ಮತ್ತು ಬಿದಿರಿನಿಂದ ಮಾಡಿರ್ತಕ್ಕಂಥ ಮನೆಗಳನ್ನು ನಾವಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಹರಪ್ಪನ್ ಸಿವಿಲೈಸೇಷನ್ ವೇರ್ ಅನ್ಫೆಮಿಲಿಯರ್ ವಿತ್ ಯೂಸಿಂಗ್ ಹಾರ್ಸಸ್, ಅಂದರೆ ಹರಪ್ಪನ್ ನಾಗರಿಕತೆ ಸಮಯದಲ್ಲಿ ಕುದುರೆಗಳನ್ನು ಬಳಕೆ ಮಾಡ್ತಕ್ಕಂಥದ್ದು ಅವರಿಗೆ ಗೊತ್ತಿರಲಿಲ್ಲ. ಬಟ್ ವೇದಿಕ್ ಕಾಲದಲ್ಲಿ ಹಾರ್ಸನ್ನು ಅವರು ಪೆಟ್ ಆಗಿ ಅವರು ಸಾಕ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಹರಪ್ಪನಲ್ಲಿ ದ ಪ್ರೈಮಸಿ ಆಫ್ ಗಾಡೆಸಸ್, ಅಂದರೆ ದೇವತೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು. ಸೊ ಇಲ್ಲಿ ದೇವರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸ್ಟ್ರಾಂಗ್ ರಿಪಬ್ಲಿಕನ್ ಟೆಂಡೆನ್ಸಿ ಇರುತ್ತೆ. ಸೊ ಇಲ್ಲಿ ಸ್ಟ್ರಾಂಗ್ ಮೊನಾರ್ಕಿಯಲ್ ಟೆಂಡೆನ್ಸಿ, ಅಂದರೆ ರಿಪಬ್ಲಿಕನ್ ಅಂದರೆ ಸೊ ಅಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾಸ್ತಿ ಇರುತ್ತೆ. ಇಲ್ಲಿ ಮೊನಾರ್ಕಿಯಲ್ ಅಂದರೆ ಏಕ ಆಡಳಿತವನ್ನು ಹೊಂದಿರತಕ್ಕಂಥ ಒಂದು ಕಾಲವನ್ನು ನಾವು ವೇದಿಕ್ ಅಂತ ಕರಿತೇವೆ. ಸೊ ಹರಪ್ಪನ್ ಸಿವಿಲೈಸೇಷನ್ ಅಲ್ಲಿ ಮಿನಿಮಮ್ ಎವಿಡೆನ್ಸಸ್ ಆಫ್ ವಾರ್, ಅಂದರೆ ಯುದ್ಧಗಳು ಆಗಿರ್ತಕ್ಕಂಥ ಒಂದು ಕುರುಹುಗಳು ಬಹಳ ಕಡಿಮೆ ಇರುತ್ತೆ. ಬಟ್ ವೇದಿಕ್ ಸಿವಿಲೈಸೇಷನ್ ಅಲ್ಲಿ ಅಬಂಡೆಂಟ್ ಎವಿಡೆನ್ಸಸ್ ಆಫ್ ವಾರ್ ಅಂಡ್ ರೆಬಿಲಿಯನ್, ಅಂದರೆ ಅತಿ ಹೆಚ್ಚು ದಂಗೆಗಳು ಮತ್ತು ಯುದ್ಧಗಳನ್ನು ವಿಟ್ನೆಸ್ ಮಾಡಿರ್ತಕ್ಕಂಥ ಒಂದು ನಾಗರಿಕತೆಯನ್ನ ವೇದಿಕ್ ಸಿವಿಲೈಸೇಷನ್ ಅಂತ ಕರಿತೇವೆ. ಸೊ ಈಗ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಆರ್ಟಿಕಲ್ಗೆ ಬರೋದಾದ್ರೆ, ಸೊ ಹರಪ್ಪನ್ ಸಿವಿಲೈಸೇಷನ್ ಅಂದರೆ ಲಿಂಕ್ ಬಿಟ್ವೀನ್ ಹರಪ್ಪನ್ ಮತ್ತೆ ವೇದಿಕ್ ಏಜ್. ಸೊ ಇವೆರಡನ್ನ ಹರಪ್ಪನ್ ಸಿವಿಲೈಸೇಷನ್ ಮತ್ತೆ ವೇದಿಕ್ ಏಜ್ ಇವೆರಡರ ಮಧ್ಯೆ ಇರ್ತಕ್ಕಂಥ ಒಂದು ಸಂಬಂಧವನ್ನು ಅಧ್ಯಯನ ಮಾಡಲಿಕ್ಕೆ ಸೊ ಒಂದು ಕೊಲಾಬರೇಷನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಇದರ ಬ್ಯಾಕ್ ಗ್ರೌಂಡ್ ಅನ್ನ ನಾವು ನೋಡೋದಾದ್ರೆ ಋಗ್ವೇದ. ಸೊ ಋಗ್ವೇದ ಇಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಸೇಕ್ರೆಡ್ ಟೆಕ್ಸ್ಟ್ ಇನ್ ಹಿಂದೂಯಿಸಮ್, ಅಂದ್ರೆ ನಮ್ಮ ಹಿಂದೂಯಿಸಂನಲ್ಲಿ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಗ್ರಂಥಗಳನ್ನು ನಾವು ಋಗ್ವೇದ ಅಂತ ಕರಿತೇವೆ. ಸೊ ಇದರಲ್ಲಿ ಹೈಮ್ಸ್ ಅನ್ನ ನೋಡ್ಬೋದಾಗಿರುತ್ತೆ ಮತ್ತೆ ವರ್ಸಸ್ ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಹೈಮ್ಸ್ ಅಂದ್ರೆ ಸೊ ಇದರಲ್ಲಿ ಸ್ತೋತ್ರಗಳನ್ನ ಮತ್ತು ಪದ್ಯಗಳನ್ನ ಒಳಗೊಂಡಿರ್ತಕ್ಕಂಥ ಗ್ರಂಥವಾಗಿರುತ್ತೆ. ಸೊ ಈ ಒಂದು ಸ್ತೋತ್ರಗಳು ಮತ್ತೆ ಪದ್ಯಗಳು ನಮಗೆ ಏನನ್ನ ತಿಳಿಸುತ್ತೆ ಅಂದ್ರೆ, ಸೊ ಪ್ರೊವೈಡ್ಸ್ ಇನ್ಸೈಟ್ಸ್ ಇಂಟು ಏನ್ಷಿಯಂಟ್ ಇಂಡಿಯನ್ ಕಲ್ಚರ್, ರಿಚುವಲ್ಸ್ ಅಂಡ್ ಬಿಲೀಫ್ಸ್, ಅಂದ್ರೆ ಪ್ರಾಚೀನ ಕಾಲದಲ್ಲಿ ನಮ್ಮ ಸಂಸ್ಕೃತಿ ಹೆಂಗಿತ್ತು, ನಮ್ಮ ಆಚಾರ ವಿಚಾರಗಳು ಹೇಗಿದ್ದವು ಮತ್ತೆ ನಮ್ಮ ನಂಬಿಕೆಗಳು ಹೇಗಿದ್ದವು ಅನ್ನೋದನ್ನ ತಿಳಿಸಿಕೊಡ್ತಕ್ಕಂಥ ಒಂದು ಗ್ರಂಥವಾಗಿರುತ್ತೆ. ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸೊ ಇದನ್ನ ನಾವು 2500 BC ಇಂದ 1900 BC ಮಧ್ಯದಲ್ಲಿ ಅದು ಥ್ರೈವ್ ಆಗಿರುತ್ತೆ ಅಥವಾ ಅದು ಪ್ರವರ್ಧಮಾನಕ್ಕೆ ಬಂದಿರತಕ್ಕಂಥ ಒಂದು ನಾಗರಿಕತೆ ಆಗಿರುತ್ತೆ. ಸೊ ಇದು ನಾರ್ತ್ ವೆಸ್ಟರ್ನ್ ರೀಜನ್ ಆಫ್ ಇಂಡಿಯನ್ ಸಬ್ ಕಾಂಟಿನೆಂಟ್, ಅಂದ್ರೆ ಭಾರತದ ಉಪಖಂಡದಲ್ಲಿ ಸೊ ಇದು ವಾಯುವ್ಯ ಪ್ರದೇಶದಲ್ಲಿ ಪ್ರವರ್ಧಮಾನಕ್ಕೆ ಬಂದಿರತಕ್ಕಂಥ ಒಂದು ನಾಗರಿಕತೆ ಆಗಿರುತ್ತೆ. ದ ಗೋಲ್ ಈಸ್ ಟು ಕೋರಿಲೇಟ್, ಅಂದ್ರೆ ಈ ಒಂದು ಕೊಲಾಬರೇಷನ್ ನ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಏನು ಅಂದ್ರೆ, ಆರ್ಕಿಯೋಲಾಜಿಕಲ್ ಎವಿಡೆನ್ಸಸ್ ಫ್ರಮ್ ದೀಸ್ ಸೈಟ್ಸ್ ವಿತ್ ದಿ ಟೆಕ್ಸ್ಚುಯಲ್ ಡಿಸೈಫರಿಂಗ್ ಫೌಂಡ್ ಇನ್ ದಿ ಋಗ್ವೇದ, ಅಂದ್ರೆ ಋಗ್ವೇದ ಕಾಲದಲ್ಲಿ ಸಿಕ್ಕಿರ್ತಕ್ಕಂಥ ಟೆಕ್ಸ್ಚುಯಲ್ ವಸ್ತುಗಳೇನಿದಾವೆ ಸೊ ಅದನ್ನ ಡಿಸೈಫರ್ ಮಾಡುವ ಮುಖಾಂತರ ಸೊ ಈ ಒಂದು ಪ್ರದೇಶಗಳ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡಿತಕ್ಕಂಥದ್ದು ಸೊ ಈ ಒಂದು ಕೊಲಾಬರೇಷನ್ನ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8.
ಜಾಗತಿಕ ಅರ್ಥಶಾಸ್ತ್ರದ ಕ್ಷೇತ್ರದಲ್ಲಿ ಚಿನ್ನ ಏನನ್ನು ಸಂಕೇತಿಸುತ್ತದೆ? ವಾಟ್ ಹಸ್ ಗೋಲ್ಡ್ ಸಿಂಬಲೈಸ್ ಇನ್ ದಿ ರಿಯಲ್ಮ್ ಆಫ್ ಗೋಲ್ಡ್ ಎಕನಾಮಿಕ್ಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಯಾವ ರಾಷ್ಟ್ರದಲ್ಲಿ ಗೋಲ್ಡ್ ಜಾಸ್ತಿ ಇರುತ್ತೆ ಸೊ ಅದು ಆರ್ಥಿಕ ವ್ಯವಸ್ಥೆಯಲ್ಲಿ ಸ್ಥಿರತೆ ಅಥವಾ ಸ್ಟೆಬಿಲಿಟಿಯನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಈ ಒಂದು ಪ್ರಶ್ನೆಯನ್ನು ನಾನು ಏನಕ್ಕೆ ಕೊಟ್ಟಿದ್ದೇನೆ ಅಂದರೆ ಟಾಪ್ 10 ಕಂಟ್ರೀಸ್ ದಟ್ ಓನ್ ಮೋಸ್ಟ್ ಗೋಲ್ಡ್ ಇನ್ 2024. ಸೊ 2024 ಮಾರ್ಚ್ ಸಮಯಕ್ಕೆ ಒಂದು ಸರ್ವೆಯನ್ನು ಮಾಡಿರ್ತಾರೆ. ಆ ಒಂದು ಸರ್ವೆಯ ಪ್ರಕಾರ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಚಿನ್ನವನ್ನು ಹೊಂದಿರತಕ್ಕಂಥ ಟಾಪ್ 10 ನೇಷನ್ಸ್ ಯಾವ್ದು ಅನ್ನೋದನ್ನ ಪಟ್ಟಿ ಮಾಡಿರ್ತಾರೆ. ಸೊ ಅದರಲ್ಲಿ ನಂಬರ್ 1 ಪ್ಲೇಸಲ್ಲಿ ಬರ್ತಕ್ಕಂಥದ್ದು USA ಆಗಿರುತ್ತೆ. ಸೊ 8133 ಟನ್ಸ್ ಅನ್ನು ಹೊಂದಿರುತ್ತೆ. ಸೊ ಎರಡನೇ ಪ್ಲೇಸಲ್ಲಿ ಜರ್ಮನಿ, ಥರ್ಡ್ ಈಸ್ ಇಟಲಿ, ಫೋರ್ತ್ ಈಸ್ ಫ್ರಾನ್ಸ್, ಫಿಫ್ತ್ ಈಸ್ ರಷ್ಯಾ, ಸಿಕ್ಸ್ತ್ ಈಸ್ ಚೈನಾ, ಸೆವೆಂತ್ ಈಸ್ ಸ್ವಿಟ್ಜರ್ಲ್ಯಾಂಡ್, ಜಪಾನ್ ಇಸ್ ಇನ್ 1 2 3 4 5 1 2 3 4 5 6 7th ಪ್ಲೇಸ್ ಸ್ವಿಟ್ಜರ್ಲ್ಯಾಂಡ್, 8th ಪ್ಲೇಸಲ್ಲಿ ಜಪಾನನ್ನು ನೋಡ್ಬೋದು, 9th ಪ್ಲೇಸಲ್ಲಿ ನಾವು ನಮ್ಮ ಭಾರತ ದೇಶವನ್ನು ನೋಡ್ಬೋದಾಗಿರುತ್ತೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಜಗತ್ತಿನಲ್ಲಿಯೇ ಸೊ ಚಿನ್ನದ ಸಂಗ್ರಹಣೆಗೆ ಸಂಬಂಧಪಟ್ಟಂತೆ ಭಾರತ ರಾಷ್ಟ್ರ 9ನೇ ಸ್ಥಾನದಲ್ಲಿ ನೋಡ್ಬೋದಾಗಿರುತ್ತೆ. ಅದಾದಮೇಲೆ ನೆದರ್ಲ್ಯಾಂಡ್ಸ್ ಬರುತ್ತೆ. ಸೊ ಅದಾದಮೇಲೆ ನಾವು ಟರ್ಕಿಯನ್ನು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ರ್ಯಾಂಕಿಂಗನ್ನು ವೆರಿ ರೀಸೆಂಟ್ಲಿ ಅಂದರೆ ಸೊ ಮಾರ್ಚ್ 2024 ಸಮಯದಲ್ಲಿ ಮಾಡಿರ್ತಕ್ಕಂಥ ಒಂದು ಸ್ಟ್ಯಾಟಿಸ್ಟಿಕ್ಸ್ ಆಗಿರುತ್ತೆ. ಸೊ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ನ ಪ್ರಕಾರ ನಮ್ಮ ಭಾರತ ದೇಶ ಗೋಲ್ಡ್ ಹೋಲ್ಡಿಂಗ್ನಲ್ಲಿ 9ನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಹೌ ಡಸ್ ದಿಸ್ ಗೋಲ್ಡ್ ಈಸ್ ಗೋಯಿಂಗ್ ಟು ಬಿ ಅಕ್ಯುಮುಲೇಟರ್ಸ್? ಹಾಗಿದ್ರೆ ಒಂದು ರಾಷ್ಟ್ರದಲ್ಲಿ ಚಿನ್ನಕ್ಕಿರ್ತಕ್ಕಂಥ ಪ್ರಾಮುಖ್ಯತೆ ಏನು? ಸೊ ಇದನ್ನು ಯಾವ ರೀತಿ ಅಕ್ಯುಮುಲೇಟ್ ಮಾಡ್ತಾರೆ ಆ ಒಂದು ಪಾಯಿಂಟ್ಸನ್ನು ನಾವು ಡಿಸ್ಕಸ್ ಮಾಡೋದಾದರೆ ಸೊ ಇದನ್ನು ನಾವು ಹಿಸ್ಟಾರಿಕಲ್ ಅಕ್ಯುಮುಲೇಷನ್ ಅಂತ ಕರಿತೇವೆ. ಅಂದರೆ ಐತಿಹಾಸಿಕವಾಗಿ ಸಂಗ್ರಹಣೆ ಮಾಡ್ತಕ್ಕಂಥದ್ದು. ಅಂದರೆ ಇದು ಒಂದು ದಿನ 2 ದಿವಸದಲ್ಲಿ ಸಂಗ್ರಹವಾಗೋದಿಲ್ಲ. ಐತಿಹಾಸಿಕವಾಗಿ ನಿರಂತರವಾಗಿ ಸಂಗ್ರಹಣೆ ಮಾಡುವ ಮುಖಾಂತರ ಒಂದು ದೇಶದ ಒಂದು ಗೋಲ್ಡ್ ರಿಸರ್ವ್ಸ್ ಇನ್ಕ್ರೀಸ್ ಆಗ್ತಾ ಬರುತ್ತೆ. ಸೊ ಈ ಒಂದು ಗೋಲ್ಡ್ ಏನಿರುತ್ತೆ ಎಕನಾಮಿಕ್ ಸ್ಟೆಬಿಲಿಟಿ ಮತ್ತೆ ಒಂದು ಕಾನ್ಫಿಡೆನ್ಸ್ ಅನ್ನ ಕೊಡುತ್ತೆ. ಅಂದ್ರೆ ಒಂದು ರಾಷ್ಟ್ರಕ್ಕೆ ಇದನ್ನು ನಾವು ಸೇಫ್ ಹೆವೆನ್ ಅಸೆಟ್ ಅಂತ ಕರಿತೇವೆ. ಸೊ ಇದು ಯಾವುದೇ ಒಂದು ಸಮಯದಲ್ಲಿ ಎಕನಾಮಿಕ್ ಇನ್ಸ್ಟೆಬಿಲಿಟಿ ಆದಾಗ ಅಂದರೆ ಆ ರಾಷ್ಟ್ರದಲ್ಲಿ ಆರ್ಥಿಕ ಅಸ್ಥಿರತೆ ಆದಾಗ ಇದು ಬೆಂಬಲವನ್ನು ಕೊಡ್ತಕ್ಕಂಥ ಒಂದು ಮೆಟಲ್ ಆಗಿರುತ್ತೆ. ಸೊ ಇತ್ತೀಚೆಗೆ ನಾವು UK ಇಟ್ಟಿದ್ದಂತಹ ಒಂದು ಗೋಲ್ಡನ್ನು ಕೂಡ ನಮ್ಮ ಭಾರತ ದೇಶಕ್ಕೆ ವಾಪಸ್ ತೆಗೆದುಕೊಂಡು ಬಂದಿದ್ದೇವೆ. ಬಿಕಾಸ್ ನಮ್ಮ ಭಾರತ ದೇಶ ಆರ್ಥಿಕವಾಗಿ ಸ್ವಲ್ಪ ಸ್ಥಿರತೆಯನ್ನು ಹೊಂದಿರುವ ಕಾರಣದಿಂದ ವಿ ನೀಡ್ ನಾಟ್ ಕೀಪ್ ಅವರ್ ಗೋಲ್ಡ್ ಇನ್ ಎನಿ ಅದರ್ ಕಂಟ್ರಿ. ಸೊ ನಮ್ಮ ಭಾರತ ದೇಶದ RBI ಅದನ್ನು ವಾಪಸ್ ತೆಗೆದುಕೊಂಡು ಬರ್ತಿರ್ತಕ್ಕಂಥದ್ದನ್ನ ಸೊ ಪ್ರೀವಿಯಸ್ ಆರ್ಟಿಕಲಲ್ಲಿ ನಾನು ಡಿಸ್ಕಸ್ ಮಾಡಿದ್ದೇನೆ. ಸೊ ಅದಾದಮೇಲೆ ಸೆಂಟ್ರಲ್ ಬ್ಯಾಂಕ್ಸ್ ಹೋಲ್ಡ್ ಗೋಲ್ಡ್ ಟು ಇನ್ಸ್ಟಿಲ್ ಕಾನ್ಫಿಡೆನ್ಸ್ ಇನ್ ದೇರ್ ಕರೆನ್ಸಿ. ಅಂದರೆ ತಮ್ಮ ಒಂದು ನಾಣ್ಯಗಳಲ್ಲಿ ಸೊ ಹೆಚ್ಚಿನ ಒಂದು ನಂಬಿಕೆಯನ್ನು ಬೆಳೆಸಲಿಕ್ಕೆ ಸೆಂಟ್ರಲ್ ಬ್ಯಾಂಕ್ ಏನಿರುತ್ತೆ ಅಂದರೆ ಆಯಾ ರಾಷ್ಟ್ರದ ಒಂದು ಕೇಂದ್ರ ಬ್ಯಾಂಕ್. ಫಾರ್ ಎಕ್ಸಾಂಪಲ್ ನಮ್ಮ ರಾಷ್ಟ್ರದ ಸೆಂಟ್ರಲ್ ಬ್ಯಾಂಕನ್ನು ನಾವು RBI ಅಂತ ನಾವೇನು ಹೇಳ್ತೇವೆ. ಸೊ ಅವ್ರೇನು ಮಾಡ್ತಾರೆ ಅಂದರೆ ಸೊ ಆ ದೇಶದ ಪ್ರಜೆಗಳಲ್ಲಿ ಒಂದು ಕಾನ್ಫಿಡೆನ್ಸನ್ನು ಬರೆಸ್ತಾರೆ. ಸೊ ನಮಗೆ ಈ ಫಿಯಾಟ್ ಮನಿ ಅಂತ ಕರಿತೇವೆ. ಸೊ ಫಿಯಾಟ್ ಮನಿ ಅಂದರೆ ಅದಕ್ಕೆ ಯಾವುದೇ ಒಂದು ಗೋಲ್ಡ್ ಬ್ಯಾಕಪ್ ಇರೋದಿಲ್ಲ. ಸೊ ಅದಾದಮೇಲೆ ಸಾವರಿನ್ ಅಂತ ಕರಿತೇವೆ. ಸಾವರಿನ್ ಅಂದರೆ ಸರ್ಕಾರನೇ ಅದಕ್ಕೆ ಒಂದು ಗ್ಯಾರಂಟಿ ಆಗಿರುತ್ತೆ. ಅಂದರೆ ನಮ್ಮ ಒಂದು ಕರೆನ್ಸಿಗೆ ನಮ್ಮ ಸರ್ಕಾರ ಒಂದು ಗ್ಯಾರಂಟಿ ಆಗಿರುತ್ತೆ. ಸೊ ಇನ್ನೊಂದು ಗೋಲ್ಡ್ ಬ್ಯಾಕ್ಡ್ ಅಂತ ಕರಿತೇವೆ. ಅಂದರೆ ಆ ಚಿನ್ನದ ಮೌಲ್ಯ ಎಷ್ಟಿರುತ್ತೆ ಆ ಮೌಲ್ಯಕ್ಕೆ ತಕ್ಕಂತೆ ನಾವು ಹಣವನ್ನು ಚಲಾವಣೆಗೆ ತರ್ತೇವೆ. ಸೊ ಅದು ಕೂಡ ಒಂದು ಪದ್ಧತಿ ಇರುತ್ತೆ. ಇತ್ತೀಚೆಗೆ ಜಿಂಬಾಬ್ವೆ ರಾಷ್ಟ್ರದವರು ಈ ಒಂದು ಗೋಲ್ಡ್ ಬ್ಯಾಕ್ಡ್ ಕರೆನ್ಸಿಯನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನು ನಾವು ಬಹಳ ಇತ್ತೀಚೆಗೆ ಡಿಸ್ಕಸ್ ಮಾಡಿರ್ತೇವೆ. ಸೊ ಅದಾದಮೇಲೆ ದೇ ಬೈ ಆರ್ ಸೆಲ್ ಗೋಲ್ಡ್ ಟು ಇನ್ಫ್ಲೂಯೆನ್ಸ್ ಮಾನಿಟರಿ ಪಾಲಿಸಿ. ಅಂದರೆ ಈ ಒಂದು ಮಾನಿಟರಿ ಪಾಲಿಸಿ ಏನಿರುತ್ತೆ ಸೊ ಈ ಒಂದು ಪಾಲಿಸಿಯನ್ನು ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಈ ಸೆಂಟ್ರಲ್ ಬ್ಯಾಂಕ್ ಏನಿರುತ್ತೆ ಅದು ಚಿನ್ನವನ್ನು ಖರೀದಿ ಮಾಡ್ತಕ್ಕಂಥದ್ದಾಗಲಿ ಅಥವಾ ಮಾರಾಟ ಮಾಡ್ತಕ್ಕಂಥ ಪ್ರಕ್ರಿಯೆಗಳನ್ನು ನಾವಿಲ್ಲಿ ಗಮನಿಸ್ಬೋದಾಗಿರುತ್ತೆ. ಸೊ ಅದಾದಮೇಲೆ ಈ ಒಂದು ಕಂಟ್ರೀಸ್ ವಿತ್ ಟ್ರೇಡ್ ಸರ್ಪ್ಲೆಸಸ್ ಅಂದರೆ ಯಾವ ರಾಷ್ಟ್ರದಲ್ಲಿ ಈ ಒಂದು ಟ್ರೇಡ್ ಸರ್ಪ್ಲೆಸ್ ಇರುತ್ತೆ. ಅಂದರೆ ಟ್ರೇಡ್ ಸರ್ಪ್ಲೆಸ್ ಅಂದರೆ ಅವರು ವಿದೇಶದಿಂದ ಗೂಡ್ಸನ್ನು ತರಿಸಿಕೊಳ್ಳೋದಕ್ಕಿಂತ ಹೆಚ್ಚಿನ ಹಣ ಅವರಲ್ಲಿದ್ದರೆ ಸೊ ಆ ಒಂದು ಹಣವನ್ನು ಸಾಮಾನ್ಯವಾಗಿ ಗೋಲ್ಡ್ಗೆ ಕನ್ವರ್ಟ್ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ದಟ್ ಈಸ್ ವಾಟ್ ವಿ ಕ್ಯಾನ್ ಸಿ ಇನ್ ದಿಸ್ ಪರ್ಟಿಕ್ಯುಲರ್ ಲೈನ್. ಸೊ ಇಷ್ಟು ಚಿನ್ನಕ್ಕೆ ಇರತಕ್ಕಂಥ ಒಂದು ಪ್ರಾಮುಖ್ಯತೆ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 9. ಬಾಸ್ಪರಸ್ ಜಲಸಂಧಿ ಎಲ್ಲಿದೆ? ಸೊ ವೇರ್ ಈಸ್ ಬಾಸ್ಪರಸ್ ಲೊಕೇಟೆಡ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇದು ಟರ್ಕಿಯ ಇಸ್ತಾನ್ಬುಲ್ನಲ್ಲಿ ಇರ್ತಕ್ಕಂಥ ಒಂದು ಜಲಸಂಧಿ ಆಗಿರುತ್ತೆ. ಸೊ ಈ ಒಂದು ಟರ್ಕಿಯ ಬಗ್ಗೆ ನಾನು ಪ್ರಶ್ನೆಯನ್ನು ಕೊಡಲಿಕ್ಕೆ ಕಾರಣ ಏನಂದರೆ ಸೊ ಟರ್ಕಿಯಲ್ಲಿ 2000 ಇಯರ್ಸ್ ಅಷ್ಟು ಹಳೆಯದಾಗಿರ್ತಕ್ಕಂಥ ಒಂದು ಟಾಂಬ್ ಅಥವಾ ಒಂದು ಸಮಾಧಿ ಪತ್ತೆ ಆಗಿರುತ್ತೆ. ಸೊ ಈ ಒಂದು ಸಮಾಧಿಯ ಮೇಲ್ಮೈ ಮೇಲೆ ಸೊ ಈ ಒಂದು ಎತ್ತು ಅಥವಾ ಗೂಳಿಗಳ ರಚನೆಯನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲಲ್ಲಿ ಈ ಒಂದು ಟಾಂಬ್ ಬಗ್ಗೆ ಸೊ ಅದಾದಮೇಲೆ ಟರ್ಕಿಯ ಒಂದು ಜಿಯೋಗ್ರಫಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ದಿಸ್ ಈಸ್
ಡೇಟಿಂಗ್ ಬ್ಯಾಕ್ ಟು 2000 ಇಯರ್ಸ್ ಓಲ್ಡ್, 2000ಗಳಷ್ಟು ಹಳೇದಾಗಿರ್ತಕ್ಕಂಥ ಒಂದು ಟಾಂಬ್ ಆಗಿರುತ್ತೆ. ಸೊ ಇದು ಯಾವ ನಗರದಲ್ಲಿ ಪತ್ತೆ ಆಗಿರುತ್ತೆ ಅಂದರೆ ತಾರ್ಸಾ ಅಂತ ಕರಿತೇವೆ. ಸೊ ಟರ್ಕಿಯದಲ್ಲಿರ್ತಕ್ಕಂಥ ಒಂದು ತಾರ್ಸಾ ಎಂದು ಕರೀತಕ್ಕಂಥ ನಗರದಲ್ಲಿ ಪತ್ತೆ ಆಗಿರ್ತಕ್ಕಂಥ ಒಂದು ಟಾಂಬ್ ಆಗಿರುತ್ತೆ. ಸೊ ಈ ಒಂದು ಟಾಂಬನ್ನು ಡೇಟಿಂಗ್ ಮಾಡಿದಾಗ ಇದು ರೋಮನ್ ಪೀರಿಯಡ್ ಅಥವಾ ರೋಮನ್ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಮಾಧಿ ಆಗಿರುತ್ತೆ. ಸೊ ಇಲ್ಲಿ ನಾವು ಅನೇಕ ಒಂದು ಫಿಗರ್ಸ್ ಅಥವಾ ಚಿತ್ರಗಳನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಚಿತ್ರಗಳನ್ನು ಈ ಒಂದು ಟಾಂಬ್ ಅಥವಾ ಸಮಾಧಿಯ ವಾಲ್ ಅಥವಾ ಗೋಡೆಯ ಮೇಲೆ ಕೆತ್ತಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಕಂಡು ಬಂದಿರತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ಸಿಂಬಲ್ ಅನ್ನು ನಾವು ಬುಲ್ ಅಂತ ಕರಿತೇವೆ, ಅಂದ್ರೆ ಎತ್ತಿನ ಒಂದು ಸಿಂಬಲ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಎತ್ತಿನ ಸಿಂಬಲ್ ಅನ್ನ ಏನಕ್ಕೆ ಬಳಕೆ ಮಾಡಿರ್ತಾರೆ ಅಂದ್ರೆ, ಸೊ ಇಟ್ ಇಸ್ ದಿ ಸಿಂಬಲ್ ಆಫ್ ಪವರ್. ಸೊ ಒಂದು ಶಕ್ತಿಯನ್ನ ಸೂಚಿಸುತ್ತದೆ, ಅದಾದ್ಮೇಲೆ ಸ್ಟ್ರೆಂತ್ ಅನ್ನ ಸೂಚಿಸುತ್ತದೆ. ಅನ್ಪ್ರಿಡಿಕ್ಟಬಿಲಿಟಿ ಇನ್ ದಿ ರೋಮನ್ ಕಲ್ಚರ್, ಅಂದ್ರೆ ರೋಮನ್ ಕಲ್ಚರ್ ನಲ್ಲಿ ಇರ್ತಕ್ಕಂಥ ಅನಿರೀಕ್ಷತೆಯನ್ನ ಸಂಕೇತಿಸ್ತಕ್ಕಂಥ ಒಂದು ಚಿತ್ರವನ್ನ ಸೊ ಈ ಒಂದು ಸಮಾಧಿ ಮೇಲೆ ಕೆತ್ತಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಸಿಕ್ಕಿರ್ತಕ್ಕಂಥದ್ದು ಟರ್ಕಿಯೇ ರಾಷ್ಟ್ರದಲ್ಲಿ ಸಿಕ್ಕಿರುತ್ತೆ. ಬಹಳ ಇತ್ತೀಚೆಗೆ ತಮ್ಮ ಮರುನಾಮಕರಣವನ್ನ ಮಾಡ್ಕೊಂಡಿರ್ತಾರೆ. ಸೊ ಇದರ ಕ್ಯಾಪಿಟಲ್ ಸಿಟಿಯನ್ನ ನಾವು ಅಂಕಾರ ಅಂತ ಕರಿತೇವೆ. ನೋಡಿ, ಟರ್ಕಿಯನ್ನ ನೀವು ಜಿಯೋಗ್ರಫಿಕಲಿ ನೋಡಿದಾಗ ಈ ಕಡೆ ಏಷ್ಯಾಗೂ ಅಟ್ಯಾಚ್ ಆಗಿರುತ್ತೆ, ಈ ಕಡೆ ಯುರೋಪ್ಗೂ ಅಟ್ಯಾಚ್ ಆಗಿರುತ್ತೆ. ಸೊ ಅದಕ್ಕೆ ಟರ್ಕಿಯನ್ನ ನಾವು ಯುರೇಷಿಯನ್ ಕಂಟ್ರಿ ಅಂತ ಕೂಡ ಕರಿಬೋದಾಗಿರುತ್ತೆ. ಸೊ ನಾರ್ತ್ ಅಲ್ಲಿ ನಾವು ಬ್ಲ್ಯಾಕ್ ಸಿ ಅನ್ನ ನೋಡಬಹುದಾಗಿರುತ್ತೆ. ಸೊ ಸೌತ್ ಅಲ್ಲಿ ನಾವು ಮೆಡಿಟರೇನಿಯನ್ ಸಿ ಅನ್ನ ನೋಡಬಹುದಾಗಿರುತ್ತೆ. ಸೊ ಇಟ್ ಈಸ್ ಎಕ್ಸಾಕ್ಟ್ಲಿ ಬಿಟ್ವೀನ್ ಬ್ಲ್ಯಾಕ್ ಸಿ ಮತ್ತೆ ಮೆಡಿಟರೇನಿಯನ್ ಸಿ ಮಧ್ಯದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈ ಪ್ಯಾಚ್ ಅನ್ನ ನೀವೇನು ನೋಡ್ತಾ ಇದ್ದೀರಾ, ಸೊ ಇದು ಯುರೋಪ್ಗೆ ಕನೆಕ್ಟ್ ಆಗಿರ್ತಕ್ಕಂಥ ಒಂದು ಟರ್ಕಿ ಆಗಿರುತ್ತೆ. ಸೊ ಇಲ್ಲಿಂದ ಈ ಕಡೆ ಇರ್ತಕ್ಕಂಥ ಸಂಪೂರ್ಣ ಭಾಗ ಇದು ಏಷ್ಯಾಗೆ ಕನೆಕ್ಟ್ ಆಗಿರ್ತಕ್ಕಂಥ ಒಂದು ಭಾಗವಾಗಿರುತ್ತೆ. ಸೊ ಇಲ್ಲೊಂದು ಬೋಸ್ಫರಸ್ ಜಲಸಂಧಿ ಅಂತ ನೀವೇನು ನೋಡ್ತಾ ಇದ್ದೀರಾ, ಸೊ ಇದು ಬೋಸ್ಫರಸ್ ಜಲಸಂಧಿ. ಇಲ್ಲಿ ಸಿ ಆಫ್ ಮಾರ್ನಿಯಾ ಅಂತ ಕರಿತೇವೆ. ಸೊ ಇಲ್ಲಿರ್ತಕ್ಕಂಥ ಒಂದು ಸಿ ಇರುತ್ತೆ. ಸೊ ಇವೆರಡಕ್ಕೂ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಜಲಸಂಧಿ ಇದಾಗಿರುತ್ತೆ. ಸೊ ಈ ಕಡೆ ನಾವು ಏಜಿಯನ್ ಸಿ ಅನ್ನು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಏಜಿಯನ್ ಸಿಗೂ ಕನೆಕ್ಟ್ ಆಗ್ತಕ್ಕಂಥ ಒಂದು ಜಲಸಂಧಿ ಆಗಿರುತ್ತೆ. ಸೊ ಇಷ್ಟು ಈ ಒಂದು ಟರ್ಕಿಗೆ ಸಂಬಂಧಪಟ್ಟಂತೆ ನಮಗೆ ತಿಳಿದಿರಬೇಕಾಗಿರುತ್ತೆ. ಸೊ ಇದರ ಜೊತೆಗೆ ಇದು ಜಿಯೋಗ್ರಾಫಿಕಲಿ ಬೇರೆ ಬೇರೆ ರಾಷ್ಟ್ರಗಳಿಗೂ ಕನೆಕ್ಟ್ ಆಗಿರುತ್ತೆ. ಸೊ ಬೇರೆ ಬೇರೆ ರಾಷ್ಟ್ರಗಳು ಅಂದರೆ ಈ ಕಡೆ ಬಲ್ಗೇರಿಯಾನ ನೋಡಬಹುದಾಗಿರುತ್ತೆ, ಈ ಕಡೆ ನಾವು ಗ್ರೀಸನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಜಾರ್ಜಿಯಾ ಜೊತೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ, ಅರ್ಮೇನಿಯಾ, ದೆನ್ ಅಜರ್ಬೈಜಾನ್, ದೆನ್ ಇರಾನ್ ಜೊತೆ, ಅದಾದ್ಮೇಲೆ ಇರಾಕ್ ಜೊತೆ, ಅದಾದ್ಮೇಲೆ ಸಿರಿಯಾ ಜೊತೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ಕಂಟ್ರಿ ಆಗಿರುತ್ತೆ. ಸೊ ಈ ಒಂದು ಕಂಟ್ರಿಯ ಬಗ್ಗೆ ನಾವು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನ ನಾವು ರಿಪಬ್ಲಿಕ್ ಆಫ್ ಟರ್ಕಿ ಅಂತ ಕೂಡ ಕರೀತೇವೆ. ಸೊ ಇದು ವೆಸ್ಟ್ ಏಷ್ಯಾದಲ್ಲಿ ಇರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಇಟ್ ಇನ್ಕ್ಲೂಡ್ಸ್ ಅ ಸ್ಮಾಲರ್ ಪಾರ್ಟ್ ಕಾಲ್ಡ್ ಈಸ್ಟ್ ಥ್ರಾಸ್ ವಿಚ್ ಲೈಸ್ ಇನ್ ದಿ ಸೌತ್ ಈಸ್ಟ್ ಆಫ್ ಯುರೋಪ್. ಸೊ ಸೌತ್ ಈಸ್ಟ್ ಆಫ್ ಯುರೋಪ್ನಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಜಿಯೋಗ್ರಾಫಿಕಲ್ ಏರಿಯಾವನ್ನು ಕೂಡ ಹೊಂದಿರತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇದು ನಾರ್ತ್ ಅಲ್ಲಿ ಬ್ಲ್ಯಾಕ್ ಸಿ ಜೊತೆಗೆ ಬಾರ್ಡರ್ ಅನ್ನು ಶೇರ್ ಮಾಡ್ಕೊಳ್ಳುತ್ತೆ. ಈಸ್ಟ್ ಅಲ್ಲಿ ಜಾರ್ಜಿಯಾ, ಅರ್ಮೇನಿಯಾ, ಅಜರ್ಬೈಜಾನ್ ಮತ್ತೆ ಇರಾನ್ ಜೊತೆಗೆ ತನ್ನ ಬಾರ್ಡರ್ ಅನ್ನು ಶೇರ್ ಮಾಡ್ಕೊಳ್ಳುತ್ತೆ. ಸೌತ್ ಅಥವಾ ದಕ್ಷಿಣದಲ್ಲಿ ಇರಾಕ್, ಸಿರಿಯಾ ಮತ್ತೆ ಮೆಡಿಟರೇನಿಯನ್ ಸಿ ಜೊತೆ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವೆಸ್ಟ್ ಅಲ್ಲಿ ನಾವು ನೋಡೋದಾದ್ರೆ ಏಜಿಯನ್ ಸಿ, ಗ್ರೀಸ್ ಮತ್ತೆ ಬಲ್ಗೇರಿಯಾ ಜೊತೆಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ನಾನು ಮ್ಯಾಪ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ಬಾಸ್ಫರಸ್ ಸಿ ಏನಿರುತ್ತೆ, ಸೊ ಇದು ಬ್ಲ್ಯಾಕ್ ಸಿ ಮತ್ತೆ ಮರ್ಮರಾ ಸಿ ಜೊತೆಗೆ ಬಾರ್ಡರ್ ಅನ್ನ ಕನೆಕ್ಷನ್ ಅನ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ಸೊ ಈ ಮ್ಯಾಪ್ ಅಲ್ಲಿ ನಾವು ನೋಡಿರ್ತಕ್ಕಂಥ ಈ ಒಂದು ಸಿ ಅನ್ನ ನಾವು ಮರ್ಮರಾ ಸಿ ಅಂತ ಕರಿತೇವೆ. ಸೊ ದಿಸ್ ಇಸ್ ವೆರಿ ವೆರಿ ಸ್ಮಾಲ್. ಸೊ ಇದನ್ನ ಮರ್ಮರಾ ಸಿ ಅಂತ ಕರಿತೇವೆ. ಸೊ ಇಲ್ಲಿ ಬಾಸ್ಫರಸ್ ಸಿ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲೊಂದು ಸ್ಮಾಲ್ ಚಾನಲ್ ಇರುತ್ತೆ, ಆ ಚಾನಲ್ನ ಮುಖಾಂತರ ಸೊ ಎರಡೂ ಕೂಡ ಕನೆಕ್ಟ್ ಆಗ್ತಕ್ಕಂಥದ್ದನ್ನ ನಾವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ದಿಸ್ ವಾಸ್ ದಿಸ್ ಇಸ್ ವೆರಿ ವೆರಿ ರಿಪೀಟೆಡ್ ಕ್ವೆಶನ್ ಇನ್ ಯುವರ್ ಮೋಸ್ಟ್ ಆಫ್ ದಿ ಎಕ್ಸಾಮಿನೇಷನ್ಸ್. ಸೊ ಇದರ ಪಾಪ್ಯುಲೇಷನ್ ಬಂದು 85 ಮಿಲಿಯನ್ ಪೀಪಲ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಇರ್ತಕ್ಕಂಥ ಮೆಜಾರಿಟಿ ಆಫ್ ಪಾಪ್ಯುಲೇಷನ್ ಅನ್ನು ನಾವು ಟರ್ಕ್ಸ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಕೆಲವೊಂದು ಮೈನಾರಿಟಿ ಕೂಡ ಇರುತ್ತೆ, ಅದನ್ನ ನಾವು ಕರ್ಡ್ಸ್ ಅಂತ ಕರಿತೇವೆ. ಸೊ ಎರಡು ರೀತಿಯ ಪಾಪ್ಯುಲೇಷನ್ ಅನ್ನು ನಾವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಅಫಿಷಿಯಲ್ ಲ್ಯಾಂಗ್ವೇಜ್ ಅನ್ನ ನಾವು ಟರ್ಕಿಶ್ ಅಂತ ಕರಿತೇವೆ. ಸೊ ಇದೊಂದು ಮುಸ್ಲಿಂ ಮೆಜಾರಿಟಿಯನ್ನ ಹೊಂದಿರತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇದನ್ನ ನಾವು ಸೆಕ್ಯುಲರ್ ಸ್ಟೇಟ್ ಅಥವಾ ಜಾತ್ಯತೀತ ರಾಷ್ಟ್ರ ಅಂತ ಇದನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಕ್ಯಾಪಿಟಲ್ ಅನ್ನ ನಾವು ಅಂಕಾರ ಅಂತ ಕರಿತೇವೆ. ಸೊ ಅಂಕಾರ ಬಂದು ಸೆಕೆಂಡ್ ಲಾರ್ಜೆಸ್ಟ್ ಸಿಟಿ ಆಗಿರುತ್ತೆ. ಸೊ ಫಸ್ಟ್ ಲಾರ್ಜೆಸ್ಟ್ ಸಿಟಿಯನ್ನ ನಾವು ಇಸ್ತಾನ್ಬುಲ್ ಅಂತ ಕರಿತೇವೆ. ಸೊ ಇದು ಎಕನಾಮಿಕ್ ಮತ್ತೆ ಫಿನಾನ್ಷಿಯಲ್ ಸೆಂಟರ್ ಆಗಿರುತ್ತೆ. ಸೊ ಈ ಒಂದು ಸಿಟಿ ಏನಿರುತ್ತೆ ಅಂದ್ರೆ ಇಸ್ತಾನ್ಬುಲ್ ಏನಿರುತ್ತೆ, ಸೊ ಇದು ಯುರೋಪ್ನಲ್ಲಿ ಅತ್ಯಂತ ಲಾರ್ಜೆಸ್ಟ್ ಅಥವಾ ದೊಡ್ಡದಾಗಿರ್ತಕ್ಕಂಥ ಒಂದು ನಗರವಾಗಿರುತ್ತೆ. ಸೊ ಪ್ರಜ್ಞಾನಂದ್ ಸ್ಟನ್ಸ್ ವರ್ಲ್ಡ್ ನಂಬರ್ 2, ಫ್ಯಾಬಿನೋ
ಕಾರನ್ನ, ಸೊ ಇಬ್ಬರನ್ನ, ಸೊ ವರ್ಲ್ಡಲ್ಲಿ ನಂಬರ್ 1 ಪ್ಲೇಸಲ್ಲಿ ಇರ್ತಕ್ಕಂಥವ್ರನ್ನ ನಂಬರ್ 2 ಪ್ಲೇಸಲ್ಲಿ ಇರ್ತಕ್ಕಂಥ ಇಬ್ಬರನ್ನು ಕೂಡ ಇವರು ಡಿಫೀಟ್ ಮಾಡಿರ್ತಾರೆ. ಸೊ ಏನೋ ಫ್ಯಾಬಿನೋ ಕರೋನಾನ ಇವರು ಡಿಫೀಟ್ ಮಾಡಿರ್ತಾರೆ. ಸೊ ಇದಕ್ಕಿಂತ ಮುಂಚೆ ಮ್ಯಾಗ್ನಸ್ ಕಾರ್ಲ್ಸನ್, ಸೊ ಇವರು ವರ್ಲ್ಡ್ ನಂಬರ್ 1, ಇವರಿಬ್ಬರನ್ನು ಕೂಡ ಡಿಫೀಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ತೆಲಂಗಾಣ ಫಾರ್ಮೇಷನ್ ಡೇ ಅಥವಾ ತೆಲಂಗಾಣ ರಾಜ್ಯ ರಚನೆಯ ದಿನ. ಸೊ ತೆಲಂಗಾಣ ನಮ್ಮ ಸದರ್ನ್ ಸ್ಟೇಟ್ ಆಗಿರುತ್ತೆ. ಸೊ ಇದರ ಕ್ಯಾಪಿಟಲ್ ಬಂದು ಹೈದ್ರಾಬಾದ್ ಆಗಿರುತ್ತೆ. ಸೊ ಈ ಕಡೆ ನಮ್ಮ ಕರ್ನಾಟಕದೊಂದಿಗೆ ತನ್ನ ಬಾರ್ಡರನ್ನು ಶೇರ್ ಮಾಡ್ಕೊಳ್ಳುತ್ತೆ. ಈ ಕಡೆ ಮಹಾರಾಷ್ಟ್ರ, ಇಲ್ಲಿ ವಿ ಹ್ಯಾವ್ ಛತ್ತೀಸ್ಗಢ ಮತ್ತು ಆಂಧ್ರ ಪ್ರದೇಶದೊಂದಿಗೆ ತನ್ನ ಬಾರ್ಡರನ್ನು ಶೇರ್ ಮಾಡ್ಕೊಳ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಈ ಒಂದು ರಾಜ್ಯ ನಮ್ಮ ಭಾರತ ದೇಶದ 29th ಸ್ಟೇಟ್ ಆಗಿ ಇದನ್ನು ಅಧಿಕೃತವಾಗಿ 2014ರಲ್ಲಿ ಅಕ್ಸೆಪ್ಟ್ ಮಾಡಿರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಆ್ಯಕ್ಟನ್ನು ನಾವು ಆಂಧ್ರ ಪ್ರದೇಶ್ ರಿಆರ್ಗನೈಸೇಷನ್ ಆ್ಯಕ್ಟ್ ಅಂತ ಕರಿತೇವೆ, ಅಥವಾ ಆಂಧ್ರ ಪ್ರದೇಶ್ ಮರುಸಂಘಟನಾ ಒಂದು ಕಾಯ್ದೆ ಅಂತ ಕರಿತೇವೆ. ಸೊ ಈ ಒಂದು ಸಮಯದಲ್ಲಿ ಕಾಂಗ್ರೆಸ್ ರೂಲಿಂಗ್ ಇದ್ದಾಗ ಸೊ ಈ ಒಂದು ಹೊಸ ರಾಜ್ಯದ ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಬಹಳ ಇತ್ತೀಚೆಗೆ ತೆಲಂಗಾಣ ರಾಜ್ಯದವರು ತಮ್ಮ ಸ್ಟೇಟ್ ಸಾಂಗ್ ಅಥವಾ ರಾಜ್ಯ ಗೀತೆಯನ್ನು ಕೂಡ ಅನೌನ್ಸ್ ಮಾಡಿರ್ತಾರೆ. ಇದನ್ನು ನಾವು ಜಯ ಜಯ ಹೇ ತೆಲಂಗಾಣ ಅಂತ ಕರಿತೇವೆ. ಸೊ ಇದನ್ನು ರಚನೆ ಮಾಡಿರ್ತಕ್ಕಂಥ ಕವಿಯನ್ನು ನಾವು ಆಂಡಿ ಶ್ರೀ ಅಂತ ಕರಿತೇವೆ. ಸೊ ಇದಕ್ಕೆ ಸಂಗೀತ ಸಂಯೋಜನೆಯನ್ನು ಮಾಡಿರ್ತಕ್ಕಂಥವ್ರು MM ಕೀರವಾಣಿ ಇದಕ್ಕೆ ಸಂಗೀತ ಸಂಯೋಜನೆಯನ್ನು ಮಾಡಿರ್ತಾರೆ. ಸೊ ವರ್ಲ್ಡ್ ಬೈಸಿಕಲ್ ಡೇ ಇದನ್ನು ಜೂನ್ 3ನೇ ತಾರೀಕು ಆಚರಣೆ ಮಾಡ್ತೇವೆ. ಸೊ ಬೈಸಿಕಲ್ನ ಮತ್ತು ಆರೋಗ್ಯ ಮತ್ತು ನಮ್ಮ ಸುಸ್ಥಿರ ಅಭಿವೃದ್ಧಿ ಗುರಿಗಳಿಗೆ ಸೊ ಹೆಚ್ಚಿನ ಒಂದು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಅಂತಾರಾಷ್ಟ್ರೀಯ ಸೆಕ್ಸ್ ವರ್ಕರ್ಸ್ ಡೇ ಅಥವಾ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಸೆಕ್ಸ್ ವರ್ಕರ್ಸ್ ಡೇ. ಸೊ ಈ ಒಂದು ದಿನವನ್ನು ಪ್ರತಿ ವರ್ಷ 2ನೇ ಜೂನ್ ಆಚರಣೆ ಮಾಡಲಾಗುತ್ತೆ. ಸೊ ಈ ಸೆಕ್ಸ್ ವರ್ಕರ್ಸ್ ಫೇಸ್ ಮಾಡ್ತಕ್ಕಂಥ ಚಾಲೆಂಜಸ್ಗಳ ಕುರಿತು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಗ್ಲೋಬಲ್ ಡೇ ಆಫ್ ಪೇರೆಂಟ್ಸ್ ಅಥವಾ ಪೋಷಕರ ಜಾಗತಿಕ ದಿನ. ಸೊ ಈ ಒಂದು ದಿನವನ್ನು ಜೂನ್ 1ನೇ ತಾರೀಕು ಆಚರಣೆ ಮಾಡ್ತಾರೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದರೆ ದ ಪ್ರಾಮಿಸ್ ಆಫ್ ಪ್ಲೇಫುಲ್ ಪೇರೆಂಟಿಂಗ್ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್ ಆ್ಯಂಡ್ ಗೋ ಥ್ರೂ ದ ಕ್ವೆಶನ್ಸ್. ಸೊ ದಿಸ್ ಇಸ್ ಕ್ವೆಶನ್ ನಂಬರ್ 1 ಆ್ಯಂಡ್ ದಿಸ್ ಇಸ್ ಕ್ವೆಶನ್ ನಂಬರ್ 2. ಸೊ ಇವೆರಡು ಪ್ರಶ್ನೆಗಳಿಗೆ ನೀವು ಕಮೆಂಟ್ಸಲ್ಲಿ ಉತ್ತರವನ್ನು ತಿಳಿಸ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.